spiritual checkup. ಪರಿಶೋಧನೆ ಮಾಡಿಕೊಳ್ಳ್ರಿ. Do you not realize that Christ is in you? ಯೇಸು ಕ್ರಿಸ್ತ ನಿಮ್ಮ ಒಳಗಡೆ ಇದಾನೋ ಇಲ್ಲ ಅಂತ ನಿಮ್ಗೆ ಗೊತ್ತಿದೆಯಾ? Then test yourself. Examine yourself. ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳ್ರಿ. ಯಾವ ರೀತಿಯಾಗಿ ಶರೀರದ ತಪಾಸಣೆ ಚೆಕಪ್ ಬಹಳ ಎಷ್ಟು ಇಂಪಾರ್ಟೆಂಟ್ ಇದೆಯೋ ಹಾಗೆ ಆತ್ಮಿಕ ಚೆಕಪ್ ಬಹಳ ಇಂಪಾರ್ಟೆಂಟ್. ತಿಳ್ಕೊಡ್ರಿ, ಯಾಕೆ ಆತ್ಮಿಕ ತಪಾಸಣೆ ನಮಗೆ ಅವಶ್ಯಕತೆ ಇದೆ ಅಂದ್ರೆ, ಈ ದಿನದ ಸಂದೇಶದ ಶೀರ್ಷಿಕೆ ಈ ರೀತಿಯಾಗಿರ್ತದೆ: ಆತ್ಮಿಕ ತಪಾಸಣೆ. ನಿನ್ನೆ ದಿವಸ ನಾನು ನಮ್ಮ ಬ್ರದರ್ ರಾಜಶೇಖರ್ ಅವರಿಬ್ರು ಡ್ರೈವಿಂಗ್ ಮಾಡಿಕೊಂಡು ನಾನು ಕಾರಲ್ಲಿ ಹೊಡಿತಾ ಇರುವಾಗ ಸಡನ್ ಆಗಿ ಕಾರಲ್ಲಿ ಒಂದು ಸಿಗ್ನಲ್ ಬರ್ತಾ ಇತ್ತು. ಒಂದು ಸಿಗ್ನಲ್ ನೋಡಿದ್ವಿ. ಏನಂತ ಹೇಳಿದ್ರೆ, ಯುವರ್ ಡೀಸೆಲ್ ಫಿಲ್ಟರ್ ಓಕೆ ಈಸ್ ಚೋಕ್ಡ್ ಸೊ ಅಂತ ಒಂದು ಸಿಗ್ನಲ್ ಬಂತು. ಡೀಸೆಲ್ ಅನ್ನ ಫಿಲ್ಟರ್ ಮಾಡುವಂತ ಒಂದು ಸಿಸ್ಟಮ್ ಇರುತ್ತೆ, ಅದು ಏನಾಗಿದೆ ಈಗ ಪೂರಾ ಚೋಕ್ ಆಗಿದೆ ಅಂತ ಒಂದು ಸಿಗ್ನಲ್ ಬಂತು. ನನಗಿದೇನಪ್ಪ ಹಿಂಗಾಯ್ತು ಅಂತ. ಆಮೇಲೆ ಇನ್ನೊಂದು ಸಿಗ್ನಲ್ ಬಂದು, ವೇಗವಾಗಿ ಫಾಸ್ಟ್ ಆಗಿ ಗಾಡಿ ಓಡಿಸಿದ್ರೆ ಆ ಇಂಜಿನ್ ಹೀಟ್ ಆಗಿ ಫಿಲ್ಟರ್ ಇರುವಂತ ಎಲ್ಲ ಚೋಕು ರಿಲೀಸ್ ಆಗ್ತದೆ ಅಂತ. ಆಗ ಸಿಗ್ನಲ್ ಅನ್ನ ನೋಡಿದ ಮೇಲೆ ಗಾಡಿಯನ್ನು ತುಂಬಾ ವೇಗವಾಗಿ ಓಡಿಸ್ಲಿಕ್ಕೆ ಟ್ರೈ ಮಾಡಿದ್ವಿ. 3ನೇ ಗೇರಲ್ಲಿ ಜಾಸ್ತಿ ಗಾಡಿ ಓಡಿಸಿದ್ವಿ. ಆಗ ಆ ಫಿಲ್ಟರ್ ಇರುವಂತ ಎಲ್ಲ ಚೌಕೆ ಕ್ಲಿಯರ್ ಆಯ್ತು. ಒಂದು ವೇಳೆ ಆ ಸಿಗ್ನಲ್ ಬರ್ದಿದ್ರೆ ಅಥವಾ ನಾವು ಸಿಗ್ನಲ್ ನೋಡಿದ್ರೆ ಏನಾಗ್ತದೆ? ಅದೇ ರೀತಿಯಾಗಿ ಕೆಲವು ಸಾರಿ ಕಾರುಗಳನ್ನು ಓಡಿಸುವಾಗ ನಮಗೆ ಗೊತ್ತಿಲ್ಲದಂಗೆ ಕೆಲವು ಸಿಗ್ನಲ್ಗಳು ಮುಂದೆ ಡ್ಯಾಶ್ ಬೋರ್ಡ್ ಅಲ್ಲಿ ಕಾಣಿಸ್ತದೆ, ಸಿಗ್ನಲ್ಸ್ ಬರ್ತದೆ. ಏನಾದ್ರೂ ಸಮಸ್ಯೆಗಳಿದ್ರೆ ಕಾರಿನಲ್ಲಿ ಕೆಲವು ಸಿಗ್ನಲ್ಗಳು ಬರ್ತದೆ. ಒಂದು ವೇಳೆ ನಾವು ಆ ಸಿಗ್ನಲ್ಗೆ ನಾವು ಗಮನ ಕೊಡದೆ ನಮ್ಮ ಗುಂಗಿನಲ್ಲೇ ನಾವು ಗಾಡಿ ಹಂಗೆ ಓಡಿಸ್ತಾ ಇದ್ರೆ ಒಂದು ಸಮಯ ಬಂದ್ಬಿಡ್ತದೆ, ಇಡೀ ಗಾಡಿ ಏನಾಗ್ಬಿಡ್ತದೆ, ಕೆಟ್ಟೋಗ್ಬಿಡ್ತದೆ. ಅರ್ಥ ಆಗ್ತಾ ಇದೆಯಾ? ಅಂದ್ರೆ ಪ್ರತಿಯೊಂದು ಕೂಡ ನಮಗೆ ಕೆಲವು ಸಿಗ್ನಲ್ಗಳು ಕೊಡುವಾಗ ನಾವೇನ್ ಮಾಡ್ಬೇಕು? ಅದನ್ನ ಎಚ್ಚೆತ್ಕೊಳ್ಬೇಕು. ಕರೆಕ್ಟಾ? ಹಲೋ, ಎಸ್ ಸರ್ ಅನ್ರಿ, ಇಲ್ಲರ ಅನ್ರಿ. ಹಂಗಾದ್ರೆ ಜೀವಂತ ಇದೀರಿ ಅಂತ ಅರ್ಥ ಆಗ್ತದೆ. ಓಕೆ, ನೀವೇನು ಹೇಳ್ದಿದ್ರೆ ನನಗೆ ಡೌಟ್ ಬರ್ತದೆ, ನೀವು ಇದಿರೋ ಇಲ್ಲೋ. ಆಂಬುಲೆನ್ಸ್ ಕರೆಸುವಂತ ಸನ್ನಿವೇಶ ಬರಬಾರ್ದು. ಓಕೆ, ಅದೇ ಪ್ರಕಾರವಾಗಿ ನಮ್ಮ ಆರೋಗ್ಯದ ವಿಷಯದಲ್ಲಿ ಕೆಲವು ಸಾರಿ ನಮ್ಮ ಶರೀರ ನಮಗೆ ಸಿಗ್ನಲ್ ಕೊಡ್ತದೆ. ಈ ಶರೀರ ಸಿಗ್ನಲ್ ಕೊಡುವಾಗ ನಾವು ಎಚ್ಚೆತ್ಕೊಂಡ್ರೆ ಶರೀರದಲ್ಲಿ ಬರುವ ಸಮಸ್ಯೆಗಳು ಬೇಗನೆ ಪರಿಹಾರ ಆಗ್ತದೆ. ಕೆಲವು ಸಾರಿ ಸಮಸ್ಯೆಗಳು ಸಿಗ್ನಲ್ ಬಂದಾಗಲೂ ನಾವು ಎಚ್ಚೆತ್ಕೊಳ್ಳದಿದ್ರೆ ಒಂದಿನ ಡಮ್ ಅಂದ್ಬಿಡ್ತದೆ ಶರೀರ. ಹೌದಾ ಇಲ್ವೋ? ತಿಳ್ಕೊಡ್ರಿ. ಕೆಲವು ಸಾರಿ ಎದೆನು ಪದೇ ಪದೇ ಎದೆ ಬಲ ಎಡಭಾಗದಲ್ಲಿ ಲೆಫ್ಟ್ ಸೈಡ್ ಸಮ್ ಪೇನ್ ಬರ್ತಾ ಇದ್ರೆ ನಾವು ಆಸಿಡಿಟಿ ಅಂತ ತಿಳ್ಕೊಂಡ್ಬಿಡ್ತೇವೆ, ನೆಗ್ಲೆಕ್ಟ್ ಮಾಡ್ತೇವೆ. ಎವ್ರಿ ಡೇ ಪೇನ್ ಬರ್ತಾ ಇರುವಾಗ ನಾವೇನ್ ಮಾಡ್ಬೇಕು? ರೈಟ್ ಸೈಡ್ ಪೇನ್ ಬಂದ್ರೆ ನೋ ಪ್ರಾಬ್ಲಮ್ ಇರ್ತದೆ, ಆಸಿಡಿಟಿ ಅಂತ ನೆಗ್ಲೆಕ್ಟ್ ಮಾಡ್ಬೋದು. ಲೆಫ್ಟ್ ಸೈಡ್ ನಿಮಗೆ ಪದೇ ಪದೇ ಪೇನ್ ಬರುವಾಗ ನಾವೇನ್ ಮಾಡ್ಬೇಕು? ಎಲ್ರು ಹೇಳಿ ತಪಾಸಣೆ ಮಾಡಿಸ್ಬೇಕು, ಎಲ್ರು ಹೇಳಿ ಚೆಕಪ್ ಮಾಡಿಸ್ಬೇಕು. ಹೌದಾ? ಚೆಕಪ್ ಮಾಡಿಸ್ಲೇ ಇಲ್ಲ ಅಂದ್ರೆ ಏನಾಗುತ್ತೆ? ಬೇಗನೆ ಹಾರ್ಟ್ ಅಟ್ಯಾಕ್ ಬಂದು ಸತ್ತೋಗ್ಬಿಡ್ತಾನೆ ಮನುಷ್ಯ. ಹೌದಾ? ಅದೇ ರೀತಿಯಾಗಿ ಆತ್ಮಿಕವಾದ ತಪಾಸಣೆ ನಮ್ಮೆಲ್ಲರಿಗೆ ಅವಶ್ಯವಿದೆ.
In the same way, we need to check our spirituality. ಆತ್ಮಿಕ ತಪಾಸಣೆ ಬಹಳ ಅವಶ್ಯಕತೆ ಇದೆ. The spiritual checkup is must in every believer's life. ಬಟ್ ಏನಾಗ್ತದೆ, ನಾವೆಲ್ಲವನ್ನ ಮಾಡ್ತೇವೆ, ಆತ್ಮಿಕ ತಪಾಸಣೆ ಮಾಡಕ್ ಹೋಗುದಿಲ್ಲ. ಎವ್ರಿ ಟೈಮ್ ನಾವು ನೋಡ್ತೇವೆ, ಜಾಸ್ತಿ ಏಜ್ ಆದಂಗೆ, ಮನುಷ್ಯನಿಗೆ ವಯಸ್ಸು ಹೆಚ್ಚಾದಂಗೆ ಅವನು ವೈದ್ಯರ ಬಳಿಗೆ ಹೋಗೋದು ಜಾಸ್ತಿ ಆಗ್ತದೆ. ಯೌವನ ಕಾಲದಲ್ಲಿ ಯಾರು ವೈದ್ಯರ ಬಳಿಗೆ ಹೆಚ್ಚು ಹೋಗುವುದಿಲ್ಲ. ಆದ್ರೆ ಒನ್ಸ್ 50 ವರ್ಷ ಕ್ರಾಸ್ ಆದಾಗ, 50 ವರ್ಷ ನಂತರ ಅವನೇನ್ ಮಾಡ್ತಾನೆ, ರೆಗ್ಯುಲರ್ ಚೆಕಪ್ಗಳನ್ನು ಮಾಡ್ಲಿಕ್ಕೆ ಪ್ರಾರಂಭಿಸ್ತಾನೆ. ಯಾಕೆಂದ್ರೆ ರೆಗ್ಯುಲರ್ ಚೆಕಪ್ ಮಾಡಿಸಿದ್ರೆ ನನ್ನ ಆರೋಗ್ಯದ ಸ್ಥಿತಿ ಏನಂತ ನನಗೆ ಗೊತ್ತಾಗುವುದಿಲ್ಲ. ಪ್ರತಿಯೊಂದಕ್ಕೂ ನೋಡ್ರಿ ಒಂದು ಚೆಕಪ್ ಅನ್ನೋದು ಇರ್ತದೆ. ನಾವು ಫ್ಲೈಟ್ ಅಲ್ಲಿ ಫ್ಲೈ ಮಾಡುವಾಗ ವಿಮಾನ ಇನ್ನೇನು ಹಾರೋಕ್ಕಿಂತ ಮುಂಚಿತವಾಗಿ ಒಂದು ಅರ್ಧ ಗಂಟೆ ಇನ್ಸ್ಪೆಕ್ಷನ್ ಮಾಡ್ತಾರೆ, ಪೂರ್ತಿ ಚೆಕಪ್ ಮಾಡ್ತಾರೆ. ಯಾಕೆಂದ್ರೆ ಆಕಾಶದಲ್ಲಿ ಹೋದಾಗ ಯಾವ ಸಮಸ್ಯೆ ಅದು ಆಗ್ಬಾರ್ದು ಅಂತ ಹೇಳಿ. ಹಲೋ, ಅದಕ್ಕೋಸ್ಕರ ಇವತ್ತು ನಾನು ಏನು ಹೇಳಿಕ್ಕೆ ಇಷ್ಟಪಡ್ತಿದ್ದೇನೆಂದ್ರೆ, ನಮ್ಮ ಲೈಫಲ್ಲಿ ನಮ್ಮೆಲ್ಲರಿಗೂ ಆತ್ಮಿಕ ತಪಾಸಣೆ ಅವಶ್ಯಕತೆ ಇದೆ. ನನಗೆ ಮಾತ್ರ ಆತ್ಮಿಕ ತಪಾಸಣೆ ಬಹಳ ಇಂಪಾರ್ಟೆಂಟ್. ಐ ನೀಡ್ ಸ್ಪಿರಿಚುವಲ್ ಚೆಕಪ್. ಬಟ್ ವಾಟ್ ಅಬೌಟ್ ಯು? ನಿಮ್ಮ ಬಗ್ಗೆ ಏನು? ಎಷ್ಟು ಜನರಿಗೆ ಅನಿಸ್ತದೆ ನನಗೂ ಆತ್ಮಿಕ ತಪಾಸಣೆ ಮಾಡಬೇಕೆಂಬುದಾಗಿ? ಅನಿಸ್ತದ? ಡು ಯು ನೀಡ್ ಸ್ಪಿರಿಚುವಲ್ ಚೆಕಪ್? ಹಲೋ, ನಿಜವಾಗ್ಲೂ ನಿಮ್ಗೆ ಅವಶ್ಯಕತೆ ಇದೆಯಾ? ಹೇಳ್ರಿ ಪಕ್ಕದವರಿಗೆ, ನನಗೆ ಆತ್ಮಿಕ ತಪಾಸಣೆ ಅವಶ್ಯಕತೆ ಇದೆ, ನಿನ್ ಬಗ್ಗೆ ಏನು? ಕೇಳ್ರಿ, ಸರಿಯಾಗಿ ಕೇಳ್ರಿ. ನನಗೆ ಆತ್ಮಿಕ ತಪಾಸಣೆ ಅವಶ್ಯಕತೆ ಇದೆ, ನಿನಗೇನು? ಇಂಗ್ಲಿಷಲ್ಲಿ ಕೇಳೋಣ. ಐ ನೀಡ್ ಸ್ಪಿರಿಚುವಲ್ ಚೆಕಪ್. ವಾಟ್ ಅಬೌಟ್ ಯು? ಏನ್ ಹೇಳಿದ್ರು ಉತ್ತರ? ನನಗೆ ಆತ್ಮಿಕ ಚೆಕಪ್ ಬೇಕೇ ಬೇಕು, ನಿನ್ನ ಬಗ್ಗೆ ಏನು ಬೇಕಂತ? ಓಕೆ, ಒಂದು ವಾಕ್ಯ ಓದಿಕೊಳ್ಳೋಣ ಎಲ್ಲರೂ. ಬೈಬಲ್ ತೆಗಿರಿ. 2 Corinthians chapter 13 verse 5. ಯಾರಾದ್ರೂ ಒಬ್ಬ ವಾಕ್ಯ ಓದೋಣ. 2 ಕೊರಿಂಥದವರ ಬರೆದ ಪತ್ರಿಕೆ 13:5. ಓಕೆ. See, the apostle Paul is not giving an option. ಅವನು ನಮಗೆ ಆಯ್ಕೆಗಳನ್ನು ಕೊಡ್ತಾ ಇಲ್ಲ, ಬಟ್ he is commanding us. he is giving a commandment. Examine yourself. ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳ್ರಿ. ಏನ್ ಪರೀಕ್ಷೆ? ಶರೀರದಲ್ಲಿ ಎಷ್ಟು ಕೊಲೆಸ್ಟ್ರಾಲ್ ಇದೆ ಅಲ್ಲ. ಅವನು ಹೇಳ್ತಾ ಇರೋದು ನಿನ್ನ ಆತ್ಮಿಕ ಕೊಲೆಸ್ಟ್ರಾಲ್, ನಿನ್ನ ಆತ್ಮಿಕ ಹೃದಯ. Examine yourself to see whether you are in faith. ನೀವು ನಂಬಿಕೆಯಲ್ಲಿ ಇದ್ದೀರೋ ಇಲ್ಲ ಅಂತ ಪರೀಕ್ಷಿಸಿಕೊಳ್ಳ್ರಿ, ಪರಿಶೋಧನೆ ಮಾಡಿಕೊಳ್ಳ್ರಿ. Do you not realize that Christ is in you? ಯೇಸು ಕ್ರಿಸ್ತ ನಿಮ್ಮ ಒಳಗಡೆ ಇದಾನೋ ಇಲ್ಲ ಅಂತ ನಿಮ್ಗೆ ಗೊತ್ತಿದೆಯಾ? Then test yourself. Examine yourself. ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳ್ರಿ. ಯಾವ ರೀತಿಯಾಗಿ ಶರೀರದ ತಪಾಸಣೆ ಚೆಕಪ್ ಬಹಳ ಎಷ್ಟು ಇಂಪಾರ್ಟೆಂಟ್ ಇದೆಯೋ, ಹಾಗೆ ಆತ್ಮಿಕ ಚೆಕಪ್ ಬಹಳ ಇಂಪಾರ್ಟೆಂಟ್. ಪ್ರತಿಯೊಬ್ಬರು ನಾವು ನೋಡ್ತೇವೆ, ಎಷ್ಟೋ ಜನರು ಶಾರೀರಿಕ ತಪಾಸಣೆಗಾಗಿ ಎಷ್ಟೋ ಖರ್ಚುಗಳು ಮಾಡ್ತಾರೆ. ಎವ್ರಿ ಇಯರ್ ಹೋಲ್ ಬಾಡಿ ಚೆಕಪ್ ಮಾಡಿಸ್ತಾರೆ, ಹೋಲ್ ಬಾಡಿ ಸ್ಕ್ಯಾನ್ ಮಾಡಿಸ್ತಾರೆ. ಓಕೆ, 3 ತಿಂಗಳಿಗೆ ಒಂದ್ಸರಿ ಬ್ಲಡ್ ಟೆಸ್ಟ್ ಮಾಡಿಸ್ತಾರೆ. ಎವ್ರಿಥಿಂಗ್ ದೇ ಡೂ ಫಿಸಿಕಲಿ. ಯಾಕೆಂದ್ರೆ ದೇ ನೀಡ್ ಹೆಲ್ತ್. ಅವರಿಗೆ ಆರೋಗ್ಯ ಇಂಪಾರ್ಟೆಂಟ್. ದೇ ವಾಂಟ್ ಟು ಲಿವ್ ಅ ಲಾಂಗ್ ಲೈಫ್. ಅವರಿಗೆ ಬಹಳಷ್ಟು ವರ್ಷ ಜೀವಿಸುವ ಆಸೆ ಇದೆ, ಅದಕ್ಕಾಗಿ ದೇ ಡೂ ರೆಗ್ಯುಲರ್ ಚೆಕಪ್. ಇನ್ ದ ಸೇಮ್ ವೇ ದ ಪೌಲ್ ಇಸ್ ಟೆಲ್ಲಿಂಗ್ ಅಸ್ ಟು ಎಕ್ಸಾಮಿನ್ ಯುವರ್ ಸೆಲ್ಫ್ ಸ್ಪಿರಿಚುವಲಿ. ಪೌಲ್ ನಮ್ಗೆ ಏನ್ ಹೇಳ್ತಿದ್ದಾನೆ? ನಿಮ್ಮನ್ನ ನೀವು ಆತ್ಮಿಕವಾಗಿ ಪರೀಕ್ಷೆ ಮಾಡಿಕೊಳ್ಳ್ರಿ. ನೀವು ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ವೋ?
ನಿಮ್ಮ ಒಳಗಡೆ ಕ್ರಿಸ್ತನ್ ಇದಾನೋ ಇಲ್ಲೋ ಅಂತ ಟೆಸ್ಟ್ ಮಾಡ್ರಿ. ಬಟ್ ಯಾರಿಗೂ ಈ ಪರೀಕ್ಷೆ ಮಾಡ್ಕೊಳ್ಳಿ ಇಷ್ಟನೇ ಇಲ್ಲ. 90% ಆಫ್ ದ ಬಿಲೀವರ್ಸ್ ದೇ ಡೋಂಟ್ ಚೆಕ್ ಅಪ್ ಸ್ಪಿರಿಚುಯಾಲಿಟಿ. ಆತ್ಮಿಕತೆಯನ್ನು ಅವರು ಪರೀಕ್ಷೆ ಮಾಡಿಕೊಳ್ಳುವುದಿಲ್ಲ. ದೇ ಕಮ್ಸ್ ಟು ಚರ್ಚ್ ಓನ್ಲಿ ಆನ್ ಸಂಡೇ, ಮುಗೀತು. ಬಟ್ ಕಮಿಂಗ್ ಟು ಸಂಡೇಸ್ ಡಸಂಟ್ ಮೀನ್ ಯು ಆರ್ ಚೆಕಿಂಗ್ ಯುವರ್ ಸೆಲ್ಫ್. ಭಾನುವಾರ ಸಭೆಗೆ ಬಂದ್ರೆ ಸಾಕು, ನಿನ್ನೆ ಚೆಕಪ್ ಮಾಡ್ತಾ ಅಂತ ಅಲ್ಲ. ಇಲ್ಲಿ ಪೌಲ್ ಹೇಳ್ತಾ ಇರೋದು ವರ್ಷಕ್ಕೊಂದ್ಸರಿ ಚೆಕ್ ಮಾಡು, 6 ತಿಂಗಳಿಗೆ ಒಂದ್ಸರಿ ಚೆಕ್ ಮಾಡು, 3 ತಿಂಗಳು ಚೆಕ್ ಮಾಡೋ ಹೇಳ್ತಾ ಇಲ್ಲ. ಎವ್ರಿ ಡೇ ಯು ನೀಡ್ ಟು ಚೆಕ್ ಅಪ್ ಯುವರ್ ಸೆಲ್ಫ್. ಪ್ರತಿ ದಿವಸ ನಿನ್ನ ಪರಿಶೋಧಿಸು, ನೀನು ಕ್ರಿಸ್ತ ನಂಬಿಕೆಯಲ್ಲಿ ಇದೆಯೋ ಇಲ್ಲೋ. ಇಟ್ ಇಸ್ ನಾಟ್ ಅನ್ ಆಪ್ಷನ್, ಬಟ್ ಇಟ್ ಇಸ್ ಅ ಕಮಾಂಡ್ಮೆಂಟ್. ಇದು ಆಯ್ಕೆ ಅಲ್ಲ, ಮಾಡ್ರಿ ನಡೀತದೆ, ಮಾಡಿದ್ ನಡೀತದಲ್ಲ. ಮಾಡಲೇಬೇಕು. ನಿನ್ನ ಆತ್ಮಿಕ ಸ್ಥಿತಿಯ ಬಗ್ಗೆ ನೀನು ತಿಳ್ಕೊಳ್ಳೇಬೇಕು. ಪ್ರಿಯರೇ, ಕ್ರಿಸ್ತನ ಬರೋಣ ಅತಿ ಸಮೀಪವಾಗಿದೆ. ಯೇಸು ಕ್ರಿಸ್ತನ ಸೆಕೆಂಡ್ ಕಮಿಂಗ್ ಬಂದಾಗ ನಾವು ಲೋಕವನ್ನೆಲ್ಲ ಸಂಪಾದಿಸಿದ್ದೇವೆ, ಬಟ್ ಆತ್ಮ ನಷ್ಟಪಡಿಸಿಕೊಂಡ್ರೆ ನಮಗೇನು ಲಾಭ ಅಂತ ಬೈಬಲ್ ಹೇಳ್ತದೆ. ಲೋಕವನ್ನು ಸಂಪಾದಿಸಿಕೊಳ್ಳುವಾಗ ಎಷ್ಟೆಲ್ಲ ಪ್ರಯಾಸ ಪಡ್ತೇವೆ, ಬಟ್ ಆತ್ಮವನ್ನು ಸಂಪಾದಿಸಿಕೊಳ್ಬೇಕಾದ್ರೆ ಬೈಬಲ್ ಹೇಳ್ತದೆ, ನಿನ್ನ ಆತ್ಮಿಕತೆಯನ್ನ ರೆಗ್ಯುಲರ್ ಆಗಿ ಚೆಕಪ್ ಮಾಡು. ಒಂದು ಕಾರು ರೆಗ್ಯುಲರ್ ಚೆಕಪ್ ಕೊಡ್ತೇವೆ. 10,000 ಕಿಲೋಮೀಟರ್ ಓಡ್ ತಕ್ಷಣ ಸರ್ವಿಸ್ ಸ್ಟೇಷನ್ಗೆ ಹೋಗಿ ಚೆಕಪ್ ಮಾಡಿಸ್ತೇವೆ. ಶರೀರ 3 ತಿಂಗಳು 6 ತಿಂಗಳು ಆದ್ಮೇಲೆ ಯಾಕೋ ಸ್ವಲ್ಪ ಎದೆ ನೋವ್ತಾ ಇದೆ, ಸ್ವಲ್ಪ ತಲೆನೂ ಜಾಸ್ತಿ ಬರ್ತಾ ಇದೆ ಅಂದ ತಕ್ಷಣ ಇಮಿಡಿಯೇಟ್ ಆಗಿ ಚೆಕಪ್ ಮಾಡಿಸ್ತೇವೆ. ನಾವು ಸಿಗ್ನಲ್ಸ್ ಗಳನ್ನ ಇಗ್ನೋರ್ ಮಾಡಲ್ಲ. ವಿ ಡೋಂಟ್ ಇಗ್ನೋರ್ ದ ಸಿಗ್ನಲ್ಸ್. ನಮ್ಮ ಶರೀರದಲ್ಲಿ ಏನಾದ್ರು ಸಿಗ್ನಲ್ ಬರ್ತಾ ಇದೆ, ಜಾಸ್ತಿ ಎವ್ರಿ ಡೇ ತಲೆನೂ ಸ್ಟಾರ್ಟ್ ಆಗಿದೆ, ವಿಲ್ ಗೋ ಟು ಡಾಕ್ಟರ್, ಚೆಕಪ್ ಮಾಡಿಸ್ತೇವೆ. ಕಾರಲ್ಲಿ ಯಾಕೋ ಬಹಳ ಸಮಸ್ಯೆ ಬರ್ತಾ ಇದೆ, ಚಾಲೂ ಆಗ್ತಾ ಇಲ್ಲ, ಬಹಳ ಕಿರಿಕಿರಿ ಕೊಡ್ತಾ ಇದೆ, ವಿಲ್ ಟೇಕ್ ಟು ಸರ್ವಿಸ್ ಸ್ಟೇಷನ್ಗೆ ಹೋಗ್ತೇವೆ, ಚೆಕಪ್ ಮಾಡಿಸ್ತೇವೆ. ಬಟ್ ವಾಟ್ ಅಬೌಟ್ ಯುವರ್ ಸ್ಪಿರಿಚುಯಾಲಿಟಿ? ಆತ್ಮಿಕತೆ ಬಗ್ಗೆ ಏನು? ಯಾವ ಡಾಕ್ಟರ್ ಕಡೆ ಹೋಗ್ತಾ ಇದ್ದೀರಿ? ಯಾವ ಡಾಕ್ಟರ್ ಕಡೆ ಹೋಗಿ ನಿಮ್ಮ ಆತ್ಮಿಕತೆ ಬಗ್ಗೆ ಚೆಕಪ್ ಮಾಡಿಸ್ತಾ ಇದ್ದೀರಿ? ವರ್ಷಕ್ಕೊಂದ್ಸರಿ ಚರ್ಚೆಗೆ ಬರ್ತಾರೆ ಕೆಲವರು ತಿಂಗಳಿಗೆ ಒಂದ್ಸರಿ ಕಾಣಿಸ್ಕೊಳ್ತಾರೆ, ಕೆಲವರು ವಾರಕ್ಕೊಮ್ಮೆ ವಾಟ್ ಅಬೌಟ್ ಯುವರ್ ಸ್ಪಿರಿಚುಯಾಲಿಟಿ? ನಿಮ್ಮ ಆತ್ಮಿಕತೆ ಬಗ್ಗೆ ಏನು? ಫರಿಸಾಯರು ನಿಮಗಿಂತ ಬಹಳ ರಿಲಿಜಿಯಸ್ ಆಗಿದ್ರು. ಎವ್ರಿ ಡೇ ದೇ ವೆಂಟ್ ಟು ಚರ್ಚ್. ಅವರು ಸಭೆಗೆ ಹೋಗ್ತಿದ್ರು. ಬಟ್ ಯೇಸುಸ್ವಾಮಿ ಅವ್ರು ನೋಡಿ ಹೇಳ್ತಾರೆ, ಕಪಟಿಗಳು, ಯು ಆರ್ ದ ಹಿಪೋಕ್ರಿಟ್ಸ್. ಕಮಿಂಗ್ ಟು ಸಂಡೇ ಡಸಂಟ್ ಶೋ ಯುವರ್ ಸ್ಪಿರಿಚುಯಾಲಿಟಿ. ನೀನ್ ಸಂಡೇ ಚರ್ಚಿಗೆ ಬಂದ್ರೆ ಸಾಕು, ನಿನ್ನ ಆತ್ಮಿಕತೆ ತೋರಿಸುವುದಿಲ್ಲ. ಆತ್ಮಿಕತೆನೇ ಬೇರೆ, ಭಾನುವಾರ ಅಟೆಂಡೆನ್ಸ್ ಕೊಡೋದು ಬೇರೆ. ನಿನ್ನ ಶರೀರದಲ್ಲಿ ಸಿಗ್ನಲ್ಸ್ಗಳು ಬಂದಂಗೆ ನಿನ್ನ ಆತ್ಮಿಕತೆಯಲ್ಲಿ ಸಿಗ್ನಲ್ಸ್ ಬರ್ತದೆ. ಫಾರ್ ಎಕ್ಸಾಂಪಲ್ಸ್ ನಾನು ಹೇಳ್ತೇನೆ ನೋಡ್ರಿ, ಪ್ರಾರ್ಥನೆ ಮಾಡ್ಲಿಕ್ಕೆ ಮನಸ್ಸು ಬರ್ತಿಲ್ಲ. ದಿಸ್ ಈಸ್ ಗಿವಿಂಗ್ ಯು ಒನ್ ವಾರ್ನಿಂಗ್. ಇದು ಒಂದು ವಾರ್ನಿಂಗ್. ಇದು ಏನು? ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಮಚ್ ಪ್ರೇಯರ್. ಪ್ರಾರ್ಥನೆ ಮಾಡ್ಲಿಕ್ಕೆ ನಂಗೆ ಆಸಕ್ತಿ ಇಲ್ಲ. ಬಟ್ ಬೈಬಲ್ ಏನ್ ಹೇಳ್ತದೆ? ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿ. ಬಟ್ ನನಗೆ ಪ್ರೇಯರ್ ಮಾಡಕ್ಕೆ ಏನ್ ಬರ್ತಾ ಇಲ್ಲ, ಆಸಕ್ತಿ ಇಲ್ಲ. ದಿಸ್ ಈಸ್ ದ ವಾರ್ನಿಂಗ್. ಇದು ವಾರ್ನಿಂಗು. ನಿನ್ನ ಆತ್ಮಿಕತೆ ಸರಿ ಇಲ್ಲ, ಚೆಕಪ್ ಮಾಡಿಸು. ವಾಕ್ಯ ಓದಕ್ ಮನಸ್ಸಿಲ್ಲ, ದಿಸ್ ಇಸ್ ದ ವಾರ್ನಿಂಗ್. ಬಟ್ ನಾವೇನ್ ಮಾಡ್ತೇವೆ? ವಿ ಇಗ್ನೋರ್ ದಿಸ್ ವಾರ್ನಿಂಗ್ಸ್. ಇಂಥ ಎಷ್ಟೋ ವಾರ್ನಿಂಗ್ ಅಲಾರಾಮ್ಗಳು ಬಂದ್ರು ನಾವು ಮಾತ್ರ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಿಲ್ಲ. ಬಟ್ ದೇವರ ವಾಕ್ಯ ಹೇಳ್ತದೆ, ಎಕ್ಸಾಮಿನ್ ಯುವರ್ ಸೆಲ್ಫ್. ನಿನ್ನ ಪರೀಕ್ಷೆ ಮಾಡಿಕೊ, ಪರಿಶೋಧಿಸು, ನಿನ್ನ ಟೆಸ್ಟ್ ಮಾಡು. ಕೀರ್ತನೆ 139, Psalms 139. ಇಲ್ಲಿ ದಾವೀದನು ದೇವರೆಂಬ ಡಾಕ್ಟರ್ ಬಳಿಗೆ ಹೋಗ್ತಿದ್ದಾನೆ. He is going to the doctor. Who is the doctor? ಯಾರು ಡಾಕ್ಟರು? ದೇವರು. ದೇವರ ಬಳಿಗೆ ಹೋಗಿ ದಾವೀದ ಹೇಳ್ತಿದ್ದಾನೆ 23ರಲ್ಲಿ, ದೇವಾ, ನಾವು ಡಾಕ್ಟರ್ ಬಳಿಗೆ ಹೋಗಿ ಹೇಳ್ತೀವಿ, ಡಾಕ್ಟರ್ ಏನೋ ಬಾಳ ಹೊಟ್ಟೆ ನೋವ್ತಾ ಇದೆ, ಪ್ಲೀಸ್ ಚೆಕ್ ಮಾಡ್ರಿ. ಬ್ಯಾಕ್ ಜಾಸ್ತಿ 3 ದಿನ ತಲೆ ನೋವ್ತಾ ಇದೆ, ದಯಮಾಡಿ ಚೆಕ್ ಮಾಡ್ರಿ. ಯಾಕೋ ಹೊಟ್ಟೆಗೆ ಸರಿ ಇಲ್ಲ, ಸ್ವಲ್ಪ ಚೆಕ್ ಮಾಡ್ರಿ. ಆದ್ರೆ ದಾವೀದನು ಸೇಮ್ ಥಿಂಗ್, ಬಟ್ ಸ್ಪಿರಿಚುವಲ್ ಆಗಿ ಚೆಕಪ್ ಮಾಡಿಸ್ಕೊಳಕ್ ದೇವ್ರ ಕಡೆ ಹೋಗ್ತಿದ್ದಾನೆ. ಏನಂತ? ದೇವ್ರೇ, ನನ್ನನ್ನು ಪರೀಕ್ಷಿಸು.
ನನ್ನ ಹೃದಯವನ್ನ ತಿಳಿದುಕೋ, ನನ್ನನ್ನ ಶೋಧಿಸಿ ನನ್ನ ಆಲೋಚನೆಗಳನ್ನ ಬೈಬಲ್ ಹೇಳ್ತಾ ತಿಳಿದುಕೋ, ನನ್ನಲ್ಲಿ ಕೇಡಿನ ಮಾರ್ಗ ಇರುತ್ತದೋ ಏನೋ ನೋಡಿ ಸನಾತನ ಮಾರ್ಗದಲ್ಲಿ ನಾನು ನಡೆಸು. ಪ್ರಿಯರೇ, ಎಷ್ಟು ಜನರಿಗೆ ಚೆಕಪ್ ಮಾಡ್ತೀವಿ ನಾವು ಹೇಳಿ? ಡೇವಿಡ್ ಈಸ್ ಡೂಯಿಂಗ್ ಹಿಸ್ ಚೆಕಪ್. ಲಾರ್ಡ್, ಸರ್ಚ್ ಮೀ, ಎಕ್ಸಾಮಿನ್ ಮೀ, ಟೆಸ್ಟ್ ಮೀ, ಐ ನೋ ಮೈ ಹಾರ್ಟ್. ನನ್ನ ಹೃದಯವನ್ನು ಪರೀಕ್ಷಿಸು, ನನ್ನ ಹೃದಯವನ್ನು ತಿಳ್ಕೋ. ಸಿ, ಇದು ಅವನ ಮನಸ್ಸಿಗೆ ಬಂದಾಗ ಹೋಗಂಗಿಲ್ರಿ. ಅವನ ದೇವರ ಸನ್ನಿಧಾನಕ್ಕೆ ಹೋಗುವಾಗೆಲ್ಲ, ದೇವರೇ ನನ್ನನ್ನು ಪರೀಕ್ಷೆ ಮಾಡು, ಏನ್ ನನ್ನಲ್ಲಿ ಸರಿ ಇಲ್ಲ ತಿಳಿಸ. ಪರೀಕ್ಷೆಗೆ ಒಳಗಾಗದೆ ಹೋದ್ರೆ ಒಂದು ದಿವಸ ಹೇಗೆ ಹೃದಯದ ಶಾರೀರಿಕವಾಗಿ ಪರೀಕ್ಷೆ ಮಾಡದೆ ನಾವು ಹೆಂಗೆ ಸತ್ತೋಗ್ತೇವೋ ಹಾಗೆ ಆತ್ಮಿಕವಾಗಿ ಕೂಡ ಸಾಯ್ತೇವೆ. ತಿಳ್ಕೊಡ್ರಿ, ಯಾಕೆ ಆತ್ಮಿಕ ತಪಾಸಣೆ ನಮಗೆ ಅವಶ್ಯಕತೆ ಇದೆ ಅಂದ್ರೆ, ಯಾಕೆ ನಾವು ಆತ್ಮಿಕವಾಗಿ ಹಿಂಜಾರಿ ಹೋಗ್ತಿರ್ತೇವೆ, ಗೊತ್ತಾಗಲ್ಲ. ಇದು ಒಂಥರ ಸ್ಲೋ ಪಾಯ್ಸನ್. ಯಾವುದು ಸೈಲೆಂಟ್ ಆಗಿ ಡೆಡ್ಲಿ ಆಗಿ ಬರ್ತದೆ ಯಾವುದು ಅಂದ್ರೆ ಆತ್ಮಿಕ ಹಿಂಜಾರುವಿಕೆ. ಗೊತ್ತಾಗುವುದಿಲ್ಲ ನಮಗೇನು ಅನ್ಸೋದು, ಒಂದು ಸಣ್ಣದಲ್ಲ, ಚಿಕ್ಕದು 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 ಅಂತೇಳಿ ಆತ್ಮಿಕವಾಗಿ ಅವನು ಏನಾಗ್ಬಿಡ್ತಾನೆ, ಹಿಂಜಾರಿ ಹೋಗ್ಬಿಡ್ತಾನೆ. ಸ್ಲೋ ಪಾಯ್ಸನ್ ಇದ್ದಂಗೆ, ಗೊತ್ತೇ ಆಗೋದಿಲ್ಲ. ಆದ್ರೆ ಇದು ನಿಮ್ಗೆ ಗೊತ್ತಾಗ್ಬೇಕಾದ್ರೆ ನೀವು ಎವ್ರಿ ಡೇ ಎಲ್ಲಿ ಹೋಗ್ಬೇಕು? ನಿಮ್ಮ ಆತ್ಮಿಕ ಡಾಕ್ಟರ್ ಸರ್ವಶಕ್ತನಾದ ದೇವರ ಬಳಿಗೆ ಹೋಗಿ ದೇವರಿಗೆ ಹೇಳ್ಬೇಕು, ದೇವರೇ ನಾನು ಎಲ್ಲಿ ತಪ್ತಾ ಇದ್ದೇನೆ ದೇವರೇ ನಂಗೆ ತಿಳಿಸು, ಅಲ್ಲಿ ನನ್ನ ಸರಿಪಡಿಸು. ನನ್ನ ಸಹವಾಸದಲ್ಲಿ ತಪ್ಪಿದೇನಾ, ಪ್ರಾರ್ಥನೆ ವಿಷಯದಲ್ಲಿ ತಪ್ಪಿದೇನಾ, ಬೈಬಲ್ ಓದು ವಿಷಯದಲ್ಲಿ ತಪ್ತಾ ಇದ್ದೇನಾ, ದೇವರೇ ಎದರಲ್ಲಿ ನಾನು ತಪ್ತಾ ಇದ್ದೇನೆ, ನನ್ನನ್ನು ಪರೀಕ್ಷಿಸು. ನಾನು ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೇನಾ, ದೇವರೇ ನಾನು ನಿನಗಿಂತ ನಿನ್ನ ಹತ್ರ ಇದ್ದೇನಾ ಅಥವಾ ದೂರ ಹೋಗಿದ್ದೇನಾ, ನನ್ನನ್ನು ತಿಳಿಸು. ಎಷ್ಟು ಜನ ಹೇಳ್ತೀರಿ ನೀವು ದೂರ ಇದ್ದೀರಾ ಹತ್ರ ಇದ್ದೀರಾ ದೇವರಿಗೆ? ನಿಮ್ಗೆ ಗೊತ್ತಾ ಹೌ ಫಾರ್ ಯು ಫ್ರಮ್ ಗಾಡ್? ಎಷ್ಟು ದೇವರಿಂದ ದೂರ ಇದ್ದೀರಿ, ಅಥವಾ ಹೌ ಕ್ಲೋಸ್ ಯು ಆರ್ ಟು ಗಾಡ್? ಎಷ್ಟು ದೇವರಿಗೆ ಹತ್ರ ಆಗಿದ್ದೀರಿ? ದ ಮ್ಯಾನ್ ಹೂ ಲಿವ್ ಬೈ ಫೇತ್, he is very close to God. The man who doesn't have the faith, who don't live by faith, he is far from God. ನಂಬಿಕೆಯಿಂದ ಜೀವಿಸೋನು ದೇವರ ಹತ್ರದಲ್ಲಿ ಇರ್ತಾನೆ. ಯಾಕಂದ್ರೆ ಅವನಿಗೆ ಗೊತ್ತಿರ್ತದೆ ನನ್ನ ದೇವರು ಎಂತವನಂತ, ಅವನು ಅನುಭವಿಸಿರ್ತಾನೆ ದೇವರಿಗೆ. ಆದ್ರೆ ದೇವರು ಯಾರಂತ ಅನುಭವ ಇರುವುದಿಲ್ಲ, ಅವನಿಗೆ ನಂಬಿಕೆ ಕಡಿಮೆ ಇರ್ತದೆ. ಅಂದ್ರೆ ಅವನು ದೇವರ ಮೇಲೆ ವಿಶ್ವಾಸ ಇರ್ತಾನೆ, ಯೇಸುವೇ ದೇವರು, ಅದು ನಂಬಿಕೆ ಅಲ್ಲ. ಬಟ್ ನಂಬಿಕೆಯಿಂದ ಜೀವಿಸುವುದು, ಏನೇ ಆದ್ರೂ ದೇವ್ರು ನನ್ನ ಜೊತೆ ಇದ್ದಾನೆ, ನನ್ನ ದೇವ್ರು ಕೈ ಬಿಡುವುದಿಲ್ಲ, ನಾನು ಯಾವ ಪರಿಸ್ಥಿತಿಯಲ್ಲಿದ್ರು ದೇವ್ರು ನನ್ನ ಮೇಲೆತ್ತಾನೆ. ದಿಸ್ ಈಸ್ ದ ಲಿವಿಂಗ್ ಬೈ ಫೇತ್. ನೀವು ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳ್ರಿ ಅಂತ ವಾಕ್ಯ ಹೇಳ್ತದೆ. ಟೆಸ್ಟ್ ಯುವರ್ ಸೆಲ್ಫ್ ವೆದರ್ ಯು ಆರ್ ಕ್ಲೋಸ್ ಟು ಗಾಡ್ ಆರ್ ಫಾರ್ ಫ್ರಮ್ ಗಾಡ್. ನಿಮ್ಮನ್ನು ನೀವು ಪರೀಕ್ಷೆ ಮಾಡ್ಕೊಳ್ರಿ. ನಿಮ್ಮ ಹೃದಯ ಹೆಂಗಿದೆ ಪರೀಕ್ಷೆ ಮಾಡ್ಕೊಳ್ರಿ. ಡಾಕ್ಟರ್ ಕಡೆ ಹೋಗಿ ಹೃದಯ ಪರೀಕ್ಷೆ ಮಾಡ್ಕೊಳ್ತೀರಿ, ಆದ್ರೆ ಆತ್ಮಿಕವಾಗಿ ಡಾಕ್ಟರ್ ಕಡೆ ನಿಮ್ಮ ಹೃದಯದಲ್ಲಿ ಏನ್ ಪರೀಕ್ಷೆ ಮಾಡ್ಕೊಳ್ಬೇಕು? ಈ ಹೃದಯದಲ್ಲಿ ಕಲ್ಮಶ ಇದೆಯಾ? ಈ ಹೃದಯದಲ್ಲಿ ಅಹಂಕಾರ ಇದೆಯಾ? ಈ ಹೃದಯದಲ್ಲಿ ಕಪಟ ಇದೆಯಾ? ಹೊಟ್ಟೆ ಕಿಚ್ಚಿದೆಯಾ? ನಿನ್ನ ಹೃದಯ ಹೆಂಗಿದೆ? ಹೌ ಇಸ್ ಯುವರ್ ಹಾರ್ಟ್? ಇಸ್ ಇಟ್ ಕ್ಲೀನ್? ಅದು ಇಸ್ ಇಟ್ ಫ್ರೀ ಫ್ರಮ್ ಪ್ರೈಡ್? ಇಸ್ ಇಟ್ ಫ್ರೀ ಫ್ರಮ್ ಕರಪ್ಷನ್? Is it free from all the dirty things? ಯಾವುದು? ಸುಳ್ಳು, ಮೋಸ, ಹೊಟ್ಟೆ ಕಿಚ್ಚು. ಟೆಸ್ಟ್ ಯುವರ್ ಹಾರ್ಟ್. ಚೆಕಪ್ ಮಾಡ್ಬೇಕ್ರಿ, ಚೆಕಪ್ ಮಾಡಿಸ್ಕೊಳ್ಳೋದಿಲ್ಲ ನಾವು. ಅದಕ್ಕೋಸ್ಕರ ನಾನು ಮೊನ್ನೆ ಹೇಳಿದ್ದೆ ನಿಮಗೆ, ಒಬ್ಬ ವ್ಯಕ್ತಿ ಆರೋಗ್ಯವಾಗಿದ್ದಾನಂದ್ರೆ ಅವನು ರೆಗ್ಯುಲರ್ ಆಗಿ ಚೆಕಪ್ ಮಾಡಿಸ್ತಾನೆ. ಒಬ್ಬ ವ್ಯಕ್ತಿ ಆರೋಗ್ಯವಾಗಿದ್ದಾನಂದ್ರೆ ಅವನಲ್ಲಿ ಆರೋಗ್ಯಕರವಾದ ಗುರುತುಗಳಿರ್ತವೆ. ಅದೇ ಪ್ರಕಾರ ನೀನು ಆತ್ಮಿಕವಾಗಿ ಆರೋಗ್ಯವಾಗಿದೆಯಾ ಅಂದ್ರೆ ನಿನ್ನಲ್ಲಿ ಕೆಲವು ಗುರುತುಗಳು ಬೇಕು. ತಿಳ್ಕೊಡ್ರಿ, ನಾನು ಸ್ಪಿರಿಚುವಲ್ ಚೆಕಪ್ ಮಾಡಿಸ್ಕೊಳ್ಳುವಂಥದ್ದು ಇದು ನನ್ನನ್ನು ನಾನು ಕಂಡಮ್ ಮಾಡ್ಲಿಕ್ಕೆ ಅಲ್ಲ. ಇದು ಎದಕ್ಕೆ ಅಂದ್ರೆ ನಾನು ಸರಿಪಡಿಸ್ಲಿಕ್ಕೆ. ಆತ್ಮಿಕವಾಗಿ ನನ್ನನ್ನು ಚೆಕಪ್ ಮಾಡಿಸ್ಕೊಳ್ಳೋದು ಎದಕ್ಕೆ? ನಾನು ದೇವರಲ್ಲಿ ಬೆಳೆಯುವುದಕ್ಕೆ, ನನ್ನನ್ನು ನಾನು ನೂತನ ಪಡಿಸುವುದಕ್ಕಾಗಿ. ಅದಕ್ಕೆ ಕರ್ತನ ಮೇಜಿಗೆ ಬರೋಕ್ಕಿಂತ ಮುಂಚೆ ಒಂದು ವಾಕ್ಯ ಹೇಳ್ತದೆ. ಏನು?
ಏನು, ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಂಡ್ರೆ ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ. ಓದ್ತಿರಲ್ಲ ಫಸ್ಟ್ ಕೊರಿಂಥಿಯನ್ ಚಾಪ್ಟರ್ ಅಲ್ಲಿ, ಇಫ್ ಯು ಎಕ್ಸಾಮಿನ್ ಯುವರ್ ಸೆಲ್ಫ್, ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಂಡ್ರೆ ನೀವು ಎಲ್ಲಿ ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ. ಪ್ರಶ್ನೆ ಏನಪ್ಪಾ ಅಂದ್ರೆ, ನೀವು ನಿಜವಾಗಿ ಹೇಳ್ರಿ, ವೈಯಕ್ತಿಕವಾಗಿ ನಿಮ್ಮ ಆತ್ಮಿಕತೆಯ ಲೆವೆಲ್ ಅನ್ನ ನೀವು ಟೆಸ್ಟ್ ಮಾಡ್ತಿದ್ದೀರಾ? ನಾನು ಮೊನ್ನೆ ಹೇಳಿದೆ ಶುಕ್ರವಾರ, ಒಬ್ಬ ವ್ಯಕ್ತಿ ಆರೋಗ್ಯವಾಗಿದ್ದಾನಂದ್ರೆ ಅವನಲ್ಲಿ ಏನ್ ಗುರುತುಗಳಿರ್ತದೆ ಹೇಳ್ರಿ ನೋಡೋಣ. ನೀವು ಆರೋಗ್ಯವಾಗಿದ್ದೀರಿ ಅಂದ್ರೆ ಹೆಂಗೆ ಹೇಳ್ತೀರಿ? ಶಾರೀರಿಕವಾಗಿ ಆರೋಗ್ಯವಾಗಿದ್ದೀರಾ? ಶಾರೀರಿಕವಾಗಿ ಆರೋಗ್ಯವಾಗಿದ್ದೀರಾ? ಎಷ್ಟು ಜನ ಇದ್ದೀರಿ? ಅನಾರೋಗ್ಯದಿಂದ ಎಷ್ಟು ಜನ ಬಂದಿದ್ದೀರಿ? ಹೌ ಮೆನಿ ಆರ್ ಯು ಹೆಲ್ದಿ ಫಿಸಿಕಲಿ? ಆರ್ ಯು ಹೆಲ್ದಿ? ಆರೋಗ್ಯವಾಗಿದ್ದೀರಾ? ಅಥವಾ ಯಾವ್ದು ರೋಗ ಪಡೆದಿದೆಯಾ? ಇಲ್ಲಲ್ಲ. ಹೆಂಗೆ ಹೇಳ್ತೀರಿ ಆರೋಗ್ಯವಾಗಿದ್ದೀರಿ ಅಂತ? ಆಕ್ಟಿವ್ ಆಗಿದ್ದಾರೆ. ಮತ್ತೆ ಇದು ಬೇರೆ ಆಯ್ತು. ಇದು ಶಾರೀರಿಕವಾಗಿ ನೀವು ಆರೋಗ್ಯವಾಗಿದ್ದೀರಿ ಅಂದ್ರೆ ಸಿಸ್ಟರ್, ನನಗೆ ನಿದ್ರೆ ಬರ್ತದೆ, ಹೌದಾ? ಡಾಕ್ಟರ್ ಫಸ್ಟ್ ಏನು ಕೇಳ್ತಾರೆ? ನಿದ್ರೆ ಬರ್ತದಾ? ಎರಡನೇದು, ಹಸಿವೆ ಆಗ್ತದಾ? ಎಷ್ಟು ಜನರಿಗೆ ಹಸಿವೆ ಆಗ್ತದೆ? ಸರಿಯಾಗಿ ಹಸಿವೆ ಆಗ್ತದೆ? ಸರಿ ತಿನ್ನೋರು ಎಷ್ಟು ಜನ ಇದ್ದೀರಿ? ಮೂರನೇ ಪ್ರಶ್ನೆಗೆ ಏನ್ ಹೇಳ್ತಾರೆ? ತಿಂದಿದ್ದು ಹೊರಗೆ ಹೋಗ್ತದಾ? ಹೌದಾ? ಮೋಷನ್ ಸರಿ ಆಗ್ತದ ಅಂತ ಕೇಳ್ತಾರ? ಈ ಮೂರು ಆದ್ರೇನು? ನೀನ್ ಚೆನ್ನಾಗಿದೀಯಪ್ಪ, ನಿನ್ನಲ್ಲಿ ಅಷ್ಟು ಸಮಸ್ಯೆ ಇಲ್ಲ ಅಂತ, ಹೌದಾ? ಈ ಮೂರಲ್ಲಿ ಒಂದು ಸರಿ ಇಲ್ಲ ಅಂದ್ರೆ, ಹಲೋ ಶದ್ರಕ್, ಇಲ್ಬಾ ಪ್ರಿನ್ಸ್ ಪಕ್ಕದಲ್ಲಿ ಬಾ. ಹಾ, ಬೇಗ ಉಡ್ಬಾ ಪ್ರಿನ್ಸ್ ಬಜುವ. ಎದ್ದೇಳು. ಹಾ, ಓಕೆ. ಏನ್ ಹೇಳ್ತಿದ್ದೆ ನಾನು? ಹೋಯ್ತು. ಈ ಮೂರಲ್ಲಿ ಒಂದು ಸರಿ ಇಲ್ಲ ಅಂದ್ರೆ ಏನ್ ಅರ್ಥ? ಏನೋ ಒಂದ್ ಸ್ವಲ್ಪ ಸಮಸ್ಯೆ ಇದೆ. ಅದೇ ಪ್ರಕಾರ ಆತ್ಮಿಕವಾಗಿ ನಿನ್ನಲ್ಲಿ ಕೆಲವು ಗುರುತುಗಳಿರ್ಬೇಕು. ಆ ಗುರುತು ಇದ್ರೆ ನಿಂದ ಅನ್ಕೋ, ನೀನು ಆತ್ಮಿಕವಾಗಿ ಆರೋಗ್ಯವಾಗಿದೀಯಾ. ಓಕೆ, ಸಿ, ದೀಸ್ ಆರ್ ದ 9 ಇಂಡಿಕೇಟರ್ಸ್ ಯು ನೀಡ್ ಟು ಚೆಕ್ಅಪ್ ರೆಗ್ಯುಲರ್ಲಿ. ಇಲ್ಲಿರುವಂತ 9 ಗುರುತುಗಳು ನೀನು ಎವ್ರಿ ಡೇ ನಿನ್ನ ಜೀವಿತದಲ್ಲಿ ಚೆಕ್ಅಪ್ ಮಾಡಿಸ್ಕೋಬೇಕು. ಅಂದಾಗ ನೀವು ತಿಳ್ಕೊಳ್ತೀರಿ, ಎಸ್, ಐ ಆಮ್ ಹೆಲ್ದಿ. ದ ಫಸ್ಟ್ ಚೆಕ್ಅಪ್ ಏನು? ಎಲ್ರು ಹೇಳ್ರಿ, ಫಸ್ಟ್ ಚೆಕ್ಅಪ್ ಏನು? ರೆಗ್ಯುಲರ್ ಗ್ಯಾದರಿಂಗ್. ಹಲೋ, ಅರ್ಥ ಏನು? ರೆಗ್ಯುಲರ್ ಗ್ಯಾದರಿಂಗ್ ಅಂದ್ರೆ ಏನು ಗೊತ್ತಾ? ನಿರಂತರವಾಗಿ ನಾನು ಕೂಡಿ ಬರ್ತೇನೆ. ಎಲ್ಲಿ? ಫಸ್ಟ್ ಮನೆಯಲ್ಲಿ, ಸಂಜೆ ಆದ್ರೆ ಮನೆಗೆ ಹೋಗ್ತೇನೆ. ನೋ, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಯುವರ್ ಹೌಸ್. ರೆಗ್ಯುಲರ್ ಗ್ಯಾದರಿಂಗ್ ಈಸ್ ಚರ್ಚ್. ನಿಜವಾಗಿ ಹೇಳ್ರಿ, ಸ್ಕೂಲ್ಗೆ ಹೋದಾಗ ಫಸ್ಟ್ ನಿಮ್ಗೇನ್ ಚೆಕ್ ಮಾಡ್ತಾರೆ? ಅಟೆಂಡೆನ್ಸ್. ನಿಮ್ಮ ಪರ್ಸೆಂಟೇಜ್ ಎಷ್ಟಿದೆ ಅದ್ರ ಮೇಲೆ ನಿಮಗೆ ಮೆರಿಟ್ ಸ್ಟೂಡೆಂಟ್ ಕೊಡ್ತಾರೆ, ಇವನು ಒಳ್ಳೆಯವನ ಅಲ್ಲ ಅಂತ, ಹೌದಾ? ನಿನ್ ಅಟೆಂಡೆನ್ಸ್ 35% ಇದ್ರೆ ಏನಾಗ್ತದೆ ವರ್ಷದಲ್ಲಿ? ನಿನ್ನನ್ನು ಫೇಲ್ ಮಾಡೋಗಿದ್ದಾರೆ, ಸರಿಯಾಗಿ ಶಾಲೆಗೆ ಬರುವುದಿಲ್ಲ ಈ ಮನುಷ್ಯ ಅಂತೇಳಿ. ಬಟ್ ರೆಗ್ಯುಲರ್ ಅಟೆಂಡೆನ್ಸ್ ಅಂದ್ರೆ, ಪಾಸ್ಟರ್ ನಾನು ಒಂದು ಸಂಡೇ ಮಿಸ್ ಮಾಡೋದಿಲ್ರಿ ಅನ್ನೋರು ಇದ್ದಾರೆ. ಬಟ್ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಎವ್ರಿ ಸಂಡೇ. ಬುಕ್ ತೆಗಿರಿ, ಅಪೊಸ್ತಲ ಕೃತ್ಯ, ದ ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 2. ಹಲೋ ಕೇಳ್ರಿ, ಎಲ್ರಿ ಹೇಳ್ರಿ. ಅವರು ದಿನಾಲು ಅಂದ್ರೇನು? ಎವ್ರಿ ಡೇ. ಹಲೋ, ಅವರು ದಿನಾಲು ಏಕ ಮನಸ್ಸಿನಿಂದ ಸಭೆಗಳಲ್ಲಿಯೂ ಮನೆಗಳಲ್ಲಿಯೂ ಪ್ರಾರ್ಥನೆಗಾಗಿ ಕೂಡಿ ಬರ್ತಾ ಇದ್ರು. ಅವರು ಯಾರು? ಈಗ ಅವರಿದ್ದ ಜಾಗದಲ್ಲಿ ನಾವು ಹಾಕೊಳ್ಳೋಣ. ನಾವು ಅಮಾವಾಸ್ಯೆಗೊಮ್ಮೆ, ಹುಣ್ಣಿಮೆಗೊಮ್ಮೆ, ವರ್ಷಕ್ಕೊಮ್ಮೆ ಸಭೆಗೆ ಕೂಡಿ ಬರ್ತೇವೆ.
ಹೌದಾ? ದಿನಾಲು ನಿಮಗೆ ದಿನ ಬರಕ್ ಹೇಳ್ತಿಲ್ರಿ ನಾವು, ನಮ್ಗೆ ಗೊತ್ತಿದೆ ದಿನಾಲು ಬರಕ್ ಹೇಳ್ರಿ ಚರ್ಚೆ ಬಿಡ್ತೀರಂತ. ಎವ್ರಿ ಪ್ರೇಯರ್ ಟೈಮ್, ಸಂಡೇ, ವೆಡ್ನೆಸ್ಡೇ ಆಲ್ ನೈಟ್ ಪ್ರೇಯರ್, ಫಾಸ್ಟಿಂಗ್ ಪ್ರೇಯರ್, ಯಾರು ಇಲ್ಲ. ಇಟ್ ಮೀನ್ಸ್ ವಾಟ್? ಈ ವಿಷಯದಲ್ಲಿ ಐ ಕಮಿಟ್ ಟು ದ ಗಾಡ್ಸ್ ಫ್ಯಾಮಿಲಿ, ನಾನು ದೇವರ ಕುಟುಂಬಕ್ಕೆ ಸಮರ್ಪಿಸಿಕೊಂಡಿದ್ದೇನೆ. ಬಿಕಾಸ್ ಐ ಗ್ಯಾದರ್ ರೆಗ್ಯುಲರ್ಲಿ. ದಟ್ ಇಸ್ ಇಬ್ರಿ 10:24 ಹೇಳ್ತದೆ, ಅನೇಕರು ಸಭೆಗೆ ರೂಢಿಯಾಗಿ ಕೂಡಿ ಬರುವುದನ್ನ ಏನ್ ಮಾಡಿದ್ದಾರೆ? ಬಿಟ್ಟು ಬಿಟ್ಟಿದ್ದಾರೆ. ನೀವೇನ್ ಮಾಡಬೇಡ್ರಿ. ಇದೇ ಬರ್ತದೆ ಇಬ್ರಿ 10:24 ಏನ್ ಬರ್ತದೆ? ಬಹಳ ಜನ ಕೂಡಿ ಬರೋದನ್ನ ಬಿಟ್ಟಿದ್ದಾರೆ. ನೀನೇನ್ ಮಾಡಬೇಡ, ಜೋರ ಮಾತಾಡ್ರಿ. ನೀನೇನ್ ಮಾಡಬೇಡ, ನೀನು ಹಂಗೆ ಮಾಡ. ಪ್ರಿಯರೇ, ರೆಗ್ಯುಲರ್ ಚೆಕಪ್ ಮಾಡ್ಕೊಳ್ರಿ. ನೀನ್ ಕೂಡಿ ಬರ್ಲಿಕ್ಕೆ ಯಾವಾಗಲೂ, ನಿಮಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತಿಲ್ಲ, ಗೊತ್ತಿದೆ. ಗೊತ್ತಿರುವುದ್ರ ಬಗ್ಗೆ ನಾನು ಮಾತಾಡ್ತಿಲ್ಲ, ಗೊತ್ತಿರುವುದನ್ನ ನೀನು ಮಾಡ್ಬೇಕು. ಅದಕ್ಕಾಗಿ ಇವತ್ತು ನಿಮಗೆ ಒಂದು ಚಾರ್ಟ್ ಕೊಟ್ಟು ಕಳಿಸ್ತೇನೆ ನನ್ನ ಮನೆಗೆ. ಏನ್ ಕೊಟ್ಟು ಕಳಿಸ್ತೇನೆ? ಐ ಆಮ್ ಗಿವಿಂಗ್ ಅ ಚಾರ್ಟ್, ಹೆಲ್ದಿ ಡಿಸೈಪಲ್, ಹೆಲ್ದಿ ಬಿಲೀವರ್ಸ್ ಚಾರ್ಟ್ ಕೊಡ್ತಾ ಇದ್ದೇನೆ. ಆ ಚಾರ್ಟಿನಲ್ಲಿ ನೀನು ಗುರುತಿಸಬೇಕು ರೆಗ್ಯುಲರ್ ಗ್ಯಾದರಿಂಗ್, ನಿರಂತರವಾಗಿ ಕೂಡಿ ಬರೋ ಬಗ್ಗೆ ನಿಮಗೆ ತಿಳುವಳಿಕೆ ಇದೆಯಾ? ಕೂಡಿ ಬರಬೇಕೋ ಬೇಡೋ? ಬೈಬಲ್ ಪ್ರಕಾರ ರೆಗ್ಯುಲರ್ ಆಗಿ ಕೂಡಬೇಕೋ ಬೇಡೋ? ನಂಬ್ತೀರಾ? ನಿಮಗೆ ಗೊತ್ತಿದೆ, ಆದ್ರೆ ಅದನ್ನ ಮಾಡ್ತಿದ್ದೀರಾ? ಪರೀಕ್ಷೆ ಮಾಡ್ಕೊಡ್ರಿ. ಒಂದು ವೇಳೆ ನೀನ್ ಮಾಡ್ತಿಲ್ಲ ಆದ್ರೆ ನೀನ್ ಸರಿ ಇಲ್ಲ ಆತ್ಮಿಕವಾಗಿ. ದೆನ್ ವಾಟ್ ಇಸ್ ಸೆಕೆಂಡ್ ಇಂಡಿಕೇಟರ್? ಸೆಕೆಂಡ್ ಅಲ್ಲಿ ವಿಕ್ಟೋರಿಯಸ್ ಕ್ರಿಶ್ಚಿಯನ್ ಲಿವಿಂಗ್. ಇಟ್ ಮೀನ್ಸ್ ವಾಟ್? ಜಯಭರಿತವಾದ ಕ್ರೈಸ್ತಿ ಜೀವಿತ. ಹೆಂಗೆ ಪಾಸ್ಟರ್ ಜಯಭರಿತ? ಏನ್ ಜಯಭರಿತ ಅಂತ? ಗಲಾತ್ಯದವರಿಗೆ ಬರೆದ ಪತ್ರಿಕೆ 5:16 ನೀವು ಓದಿದ್ರೆ ನಿಮಗೆ ಅರ್ಥ ಆಗ್ತದೆ. ವಿಕ್ಟೋರಿಯಸ್ ಲಿವಿಂಗ್ ಅಂತ ಹೇಳಿದ್ರೆ ಅಂದ್ರೆ ಏನು? ಈ ಶರೀರವನ್ನ ಜಯಿಸುವುದು. ವಿಕ್ಟರಿ ಓವರ್ ಯುವರ್ ಫ್ಲೆಶ್. ಶರೀರ ಹೇಳ್ತದೆ ಬೇಗ ಮಕ್ಕೋ, ಆತ್ಮ ಹೇಳ್ತದೆ ಪ್ರಾರ್ಥನೆ ಮಾಡು. ಶರೀರ ಹೇಳ್ತದೆ ಊಟ ಮಾಡು, ಆತ್ಮ ಹೇಳ್ತದೆ ಇಲ್ಲ ಇವತ್ತು ಉಪವಾಸ ಹೋಗು. ಶರೀರ ಹೇಳ್ತದೆ ಫ್ರೆಂಡ್ಸ್ ಜೊತೆಗೆ ಎಂಜಾಯ್ ಮಾಡು, ಬಟ್ ಆತ್ಮ ಹೇಳ್ತದೆ ಬೇಡ, ಕ್ರೈಸ್ತ ದೇವ ಮಕ್ಕಳ ಜೊತೆಗೆ ಬೆರಿ. ಶರೀರ ಹೇಳ್ತದೆ ಜಾಸ್ತಿ ಮೊಬೈಲ್ ಅಲ್ಲಿ ಟೈಮ್ ಪಾಸ್ ಮಾಡು, ಬಟ್ ಆತ್ಮ ಹೇಳ್ತದೆ ಬೈಬಲ್ ಅಲ್ಲಿ ಟೈಮ್ ಪಾಸ್ ಮಾಡು. ಯಾರು ಶರೀರದ ಮಾತು ಕೇಳುವುದಿಲ್ಲ, ಆತ್ಮದ ಮಾತು ಕೇಳ್ತಾರೆ, ಹಿ ಇಸ್ ದ ವಿಕ್ಟರಿ, ಹಿ ಇಸ್ ದ ವಿಕ್ಟೋರಿಯಸ್. ಅವನು ಜಯದ ಜೀವಿತ ಜೀವಿಸ್ತಿದ್ದಾನೆ. ಹಿ ಇಸ್ ಲಿವಿಂಗ್ ಅ ವಿಕ್ಟೋರಿಯಸ್ ಲೈಫ್. ಬಟ್ ಇಫ್ ನೀವು ಬರೀ ನಿಮ್ಮ ಶರೀರದ ಮಾತು ಕೇಳ್ತಾ ಇದ್ರೆ ನೀವು ಜಯದ ಜೀವಿತ ಜೀವಿಸ್ತಾ ಇಲ್ಲ, ನೀವು ಸೋಲ್ತಾ ಇದ್ದೀರಿ. ಪವಿತ್ರಾತ್ಮನ ಅನುಸರಿಸಿ ನಡೆದ್ರೆ ಆಗ ಶರೀರದ ಅಭಿಲಾಷೆಗಳನ್ನ ಎಷ್ಟು ಮಾತ್ರಕ್ಕೂ ನೆರವೇರಿಸ. ಶರೀರದ ಅಭಿಲಾಷೆ ಏನು? ಪಾಪ ಮಾಡಕ್ ಹಸ್ತದೆ. ಶರೀರದ ಅಭಿಲಾಷೆ, ವಾಟ್ ಯುವರ್ ಫ್ಲೆಶ್ ಡಿಸೈರ್ಸ್ ಸಿನ್. ಬಟ್ ನಿನ್ನ ಆತ್ಮ ಏನ್ ಬಯಸ್ತದೆ? ವಾಟ್ ಯುವರ್ ಸ್ಪಿರಿಟ್ ಏನ್ ಹೇಳ್ತದೆ? ಡೋಂಟ್ ಸಿನ್. ಬಟ್ ಯಾರ ಮಾತು ಕೇಳ್ತೀರಿ? ಚೆಕಪ್ ಮಾಡ್ಕೊಳ್ರಿ. ದಿಸ್ ಇಸ್ ಚೆಕಪ್ ಯು ಹ್ಯಾವ್ ಟು ಡೂ ರೆಗ್ಯುಲರ್ಲಿ. ನಾನು ಪಾಪದ ಬಗ್ಗೆ ಜಯ ಇದೆಯಾ? ವೆದರ್ ಐ ಆಮ್ ಲಿವಿಂಗ್ ವಿಕ್ಟೋರಿಯಸ್ ಲೈಫ್ ಓವರ್ ಸಿನ್ಸ್ ಆರ್ ನಾಟ್? ಚೆಕಪ್ ಯುವರ್ ಸೆಲ್ಫ್. ನಿಮ್ಮ ನೀವು ಪರೀಕ್ಷೆ ಮಾಡ್ಕೊಡ್ರಿ ರೆಗ್ಯುಲರ್ ಆಗಿ. ನೀವು ಪರೀಕ್ಷೆ ಮಾಡದಿದ್ರೆ ನಿಮ್ಮ ಆತ್ಮಿಕ ಜೀವಿತ ಏನಾಗ್ತದೆ ನಂಗೆ ಗೊತ್ತಿಲ್ಲ. ದೆನ್ ಥರ್ಡ್ ಥಿಂಗ್, ಪ್ರೇಯರ್ ಅಂಡ್ ಫಾಸ್ಟಿಂಗ್. ಹಲೋ, ಸಂಡೇಗೊಂದು ಪ್ರಾರ್ಥನೆ ಮಾಡೋರು ಇದೀರಿ? ರೆಗ್ಯುಲರ್ ಆಗಿ ಪ್ರಾರ್ಥಿಸ್ತೀರಾ? ನೀನು ರೆಗ್ಯುಲರ್ ಆಗಿ ಏಕಾಂತವಾಗಿ ಪ್ರಾರ್ಥಿಸ್ತೀವೋದು ಮತ್ತಾಯ 6:5. ರೆಗ್ಯುಲರ್ ಆಗಿ ನೀನು ಪ್ರಾರ್ಥನೆ ಮಾಡ್ತೀಯಾ? ಮಾತನಾಡ್ರಿ. ನೀನ್ ಪ್ರಾರ್ಥನೆ ಮಾಡದಿದ್ರೆ ತಿಳ್ಕೊಡ್ರಿ ನೀನ್ ಸತ್ತೋಗಿದಿ ಅಂತ. ಪ್ರಾರ್ಥನೆ ಯಾವ ಮಾಡೋದಿಲ್ಲ ತಿಳ್ಕೊಡ್ರಿ ಅವನು ಆತ್ಮಿಕವಾಗಿ ಸತ್ತಿದ್ದಾನೆ. ಯು ಆರ್ ಡೆಡ್ ಮ್ಯಾನ್. ಯಾಕೆಂದ್ರೆ ಪ್ರಾರ್ಥನೆನೇ ನಿನಗೆ ಪವರ್ ಕೊಡುದು. ಪ್ರಾರ್ಥನೆ ಲೈಫ್ ಇಲ್ಲ ಆದ್ರೆ ತಿಳ್ಕೋ, ಯು ಆರ್ ಅ ಡೆಡ್. ನೀನ್ ಸತ್ತೋಗಿದೀಯಾ. ಪ್ರಾರ್ಥನೆ ಮಾಡದೆ ಆಶೀರ್ವಾದ ಬಯಸಕ್ ಹೋಗ್ಬೇಡ. ಪ್ರಾರ್ಥನೆ ಮಾಡದೆ ಬಿಡುಗಡೆಗಾಗಿ ಬರ್ಲೇಬೇಡ್ರಿ. ನೀನು ಪ್ರಾರ್ಥನೆ ಮಾಡದೆ ಚರ್ಚಿಗೆ ಬಂದು ಪಾಸ್ಟ್ರೆ ಪ್ರೇಯರ್ ಮಾಡಂತ ಹೇಳ್ಬೇಡ. ಯಾವ ಅದ್ಭುತ ನಿನ್ನ ಜೀವಿತದಲ್ಲಿ ಆಗುದಿಲ್ಲ.
ನಿನ್ನ ಲೈಫಲ್ಲಿ ಅದ್ಭುತ ಆಗ್ಬೇಕಾದ್ರೆ ನೀನು ಪ್ರಾರ್ಥನೆ ಮಾಡು. ನಿನ್ನ ಜೀವಿತದಲ್ಲಿ ಅದ್ಭುತ ಆಗ್ಬೇಕಾದ್ರೆ ನೀನು ಉಪವಾಸ ಮಾಡು. ನಿನ್ನ ಜೀವಿತದಲ್ಲಿ ಉಪವಾಸ ಇಲ್ಲ, ನಿನ್ನ ಜೀವಿತದಲ್ಲಿ ಪ್ರಾರ್ಥನೆ ಇಲ್ಲ, ಆಮೇಲೆ ಏನಾದ್ರು ಸಮಸ್ಯೆ ಬಂದ್ರೆ ಪಾಸ್ಟರ್ ಅಂತ ಓಡಿ ಬರ್ತೀರಿ. ಬಿಡುಗಡೆ ಆಗ್ಲಿಲ್ಲ ಅಂದ್ರೆ ಪಾಸ್ಟರ್ ಸರಿ ಪ್ರೇಯರ್ ಮಾಡ್ಲಿಲ್ಲೇನೋ. ನಿಮ್ಮ ಲೈಫಲ್ಲಿ ಬಿಡುಗಡೆ ಆಗಲಿಲ್ಲ ಆದ್ರೆ ನಾನು ಪ್ರೇಯರ್ ಸರಿ ಮಾಡಿಲ್ಲ. ಹಂಗಿದೆ ವಾಕ್ಯದಲ್ಲಿ. ನಿಮ್ಮಲ್ಲಿ ಯಾರಾದರೂ ಬಾಧೆ ಪಡೋರು ಇದ್ದಾರೋ ಅವ್ರೇನ್ ಮಾಡ್ಲಿ? ಅವರು ದೇವರನ್ನ ಪ್ರಾರ್ಥಿಸಲಿ. ಪ್ರಾರ್ಥನೆ ರಿಕ್ವೆಸ್ಟ್ ಕೂಡ ಅಂತ ಬರೆದಿಲ್ಲ. ಇಫ್ ಎನಿವನ್ ಈಸ್ ಅಫ್ಲಿಕ್ಟೆಡ್ ಅಮಾಂಗ್ ಯು, ಲೆಟ್ ಹಿಮ್ ಪ್ರೇ. ಡೋಂಟ್ ಗಿವ್ ಪ್ರೇಯರ್ ರಿಕ್ವೆಸ್ಟ್. ಯು ಪ್ರೇ. ನೀನ್ ಪ್ರಾರ್ಥನೆ ಮಾಡು. ನಮ್ಮ ಸಮಸ್ಯೆ ಏನು? ಪಟ್ಟನೆ ಫೋನ್ ಮಾಡಿ ಪ್ರೇಯರ್ ರಿಕ್ವೆಸ್ಟ್ ಕೊಡ್ತೇವೆ. ನಾವಿಲ್ಲಿ ಜ್ಯೋತಿಷ್ ತರ ಕೂತ್ಬಿಟ್ಟಿರ್ತೇವೇನೋ, ನಾವು ಫೋನ್ ಮಾಡಿ ಯಾಕೋ ಮನೆಗೆ ಸರಿ ಇಲ್ರಿ, ಸ್ವಲ್ಪ ಪ್ರೇಯರ್ ಮಾಡ್ರಿ, ಯಾಕೋ ಹೊಟ್ಟೆಗೆ ಸರಿ ಇಲ್ಲ ಪ್ರೇಯರ್. ನೀನೇನ್ ಮಾಡ್ತೀಯ? ನಾನು ಮಲಗ್ತೇನೆ. ಶಾಶ್ವತವಾಗಿ ಮಲಗಿ ಬಿಡ್ತೀಯ. ನಿನ್ನ ಆತ್ಮಿಕ ಜೀವಿತ ಪರೀಕ್ಷೆ ಮಾಡ್ಕೋ. ನೀನು ವೈಯಕ್ತಿಕವಾಗಿ ಪ್ರೇಯರ್ ಮಾಡ್ತೀಯಾ ಇಲ್ಲೋ? ನೀನು ಉಪವಾಸ ಮಾಡ್ತಾ ಇದೆಯಲ್ಲೋ? ನಿನ್ನ ಆತ್ಮಿಕ ಜೀವಿತ ಪರೀಕ್ಷೆ ಮಾಡ್ಕೋ. ದೀಸ್ ಆರ್ ದ ಸ್ಪಿರಿಚುವಲ್ ಇಂಡಿಕೇಟರ್ಸ್. ಎಸ್, ನಾನು ಪ್ರಾರ್ಥನೆಯಲ್ಲಿ ಫಾಸ್ಟಿಂಗ್ ಅಲ್ಲಿ ಇದೆ ಅಂದ್ರೆ ದೆನ್ ಯು ಆರ್ ಹೆಲ್ದಿ ಮ್ಯಾನ್. ದೆನ್ ವಾಟ್ ಈಸ್ ಫೋರ್ತ್ ಇಂಡಿಕೇಟರ್? ದೇವರನ್ನು ಪ್ರೀತಿಸುವುದು, ಇತರರನ್ನ ಪ್ರೀತಿಸುವುದು, ನಿನ್ನನ್ನಲ್ಲ. ಅದಕ್ಕೆ ವಾಕ್ಯ ಹೇಳ್ತದೆ, ದೇವರನ್ನು ಪ್ರೀತಿಸು. ಐ ಲವ್ ಲೈಕ್ ಎ ಜೀಸಸ್. ಯೇಸು ದೇವರನ್ನ ಹೆಂಗೆ ಪ್ರೀತಿಸ್ತಿದ್ರು, ಯೇಸು ಜನರನ್ನ ಹೆಂಗೆ ಪ್ರೀತಿಸಿದ್ರು, ಹಂಗೆ ನಾನು ದೇವರನ್ನು ಪ್ರೀತಿಸುವುದು. ಹೆಂಗೆ? ನಾನು ದೇವರನ್ನ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬಲದಿಂದಲೂ ದೇವರನ್ನ ಪ್ರೀತಿಸ್ತೇನೆ. ಅದೇ ಪ್ರಕಾರ ನನ್ನ ನೆರೆಯವರನ್ನ ನನ್ನಂತೆ ಪ್ರೀತಿಸ್ತೇನೆ. ಇಫ್ ಯು ಆರ್ ನಾಟ್ ಲವಿಂಗ್ ಗಾಡ್ ವಿತ್ ಯುವರ್ ಹೋಲ್ ಹಾರ್ಟ್, ವಿತ್ ಯುವರ್ ಹೋಲ್ ಮೈಂಡ್, ವಿತ್ ಹೋಲ್ ಯುವರ್ ಸ್ಟ್ರೆಂತ್, ದೆನ್ ಯು ಆರ್ ನಾಟ್ ಅ ಸ್ಪಿರಿಚುವಲಿ ಸ್ಟ್ರಾಂಗ್ ಮ್ಯಾನ್, ಯು ಆರ್ ಅ ಸ್ಪಿರಿಚುವಲಿ ವೀಕ್ ಮ್ಯಾನ್. ಆತ್ಮಿಕವಾಗಿ ನೀನು ಬಲಹೀನನು. ಅವನು ಏನೇ ಬರಲಿ ಮೊದಲು ದೇವರಿಗೆ ಸ್ಥಾನ ಕೊಡ್ತಾನೆ. ಫಸ್ಟ್ ಐ ಗಿವ್ ಪ್ರಿಫರೆನ್ಸ್ ಟು ಗಾಡ್ ಬಿಕಾಸ್ ಐ ಲವ್ ಗಾಡ್. ತಿಳ್ಕೊಡ್ರೆ, ಮನೆಯಲ್ಲಿ ಹೆಂಡತಿ ಗಂಡನನ್ನು ಜಾಸ್ತಿ ಪ್ರೀತಿಸಿದ್ರೆ ಫಸ್ಟ್ ಪ್ರಿಫರೆನ್ಸ್ ಗಂಡ ಕೊಡ್ತಾಳು ಅವಳು. ಕರೆಕ್ಟಾ? ಬೆಳಗ್ಗೆ ಎದ್ದು ಅವಳು ಮೊದಲು ಚಾ ಕುಡಿತಾಳು, ಗಂಡಗೆ ಫಸ್ಟ್ ಚಾ ಕೊಡುತ್ತಾಳು. ಹಲೋ, ಈ ಗಂಡನ್ ಪ್ರೀತಿಸೋರು ಫಸ್ಟ್ ಕಾಫಿ ಗಂಡನ್ ಕೊಡೋದು ಬದಲಿ ಅವಳೇ ಕಾಲ್ ಮೇಲೆ ಕಾಲ್ಕೊಂಡು ಕಾಫಿ ಕುಡ್ಕೊಂಡು ಈಗ ಮಾಡ್ಕೊ ಬಂದ್ಬಿಟ್ರೆ ಇಟ್ ಮೀನ್ಸ್ ವಾಟ್? ಯು ಆರ್ ನಾಟ್ ಲವಿಂಗ್ ಯುವರ್ ಹಸ್ಬೆಂಡ್ ವಿತ್ ಯುವರ್ ಹೋಲ್ ಹಾರ್ಟ್. ಯು ಆರ್ ನಾಟ್ ಹಾನರಿಂಗ್ ಯುವರ್ ಹಸ್ಬೆಂಡ್. ಹೌದಾ? ಅರ್ಥ ಆಗ್ತದೆಯಾ? ಅದೇ ಪ್ರಕಾರ ಇಫ್ ಯು ಆರ್ ಲವಿಂಗ್ ಗಾಡ್, ಇವತ್ತು ನೀವು ದೇವರನ್ನ ಪ್ರೀತಿಸುವುದಾದ್ರೆ ಯು ಆರ್ ಗಿವಿಂಗ್ ಫಸ್ಟ್ ಪ್ಲೇಸ್ ಟು ಗಾಡ್. ದೇವರನಿಗೆ ಮೊದಲೇ ಸ್ಥಾನ ಕೊಡ್ತೀಯ ನೀನು, ನಂತರ ನಿನ್ನ ಸ್ಥಾನ. ಚೆಕ್ ಅಪ್ ಯುವರ್ ಸೆಲ್ಫ್ ವೆದರ್ ಆರ್ ಯು ಲವಿಂಗ್ ದ ಲಾರ್ಡ್. ನೀವು ದೇವರನ್ನ ಪ್ರೀತಿಸ್ತಿದ್ದೀರೋ ಪರೀಕ್ಷೆ ಮಾಡ್ಕೋ. ರೆಗ್ಯುಲರ್ ಚೆಕ್ಅಪ್ ಮಾಡ್ಕೋಬೇಕು. ದೆನ್ ಫಿಫ್ತ್ ಇಂಡಿಕೇಟರ್ಸ್, ಕಮ್ಯುನಿಯನ್ ಅಂಡ್ ಬ್ಯಾಪ್ಟಿಸಮ್. ಓಕೆ, ಏನು? ಬಹಳ ಜನರು ಹೇಳ್ತಾರೆ ಇದೊಂಥರ ಪ್ರಸಾದ ರೀ, ಪ್ರಸಾದನ ನಾನು ಮಿಸ್ ಮಾಡಲ್ಲ. ಪ್ರಸಾದಕ್ಕಾಗಿ ಬರಬೇಡ. ಇಟ್ ಈಸ್ ದ ರಿಮೆಂಬರೆನ್ಸ್. ದೇವರು ನಿನಗಾಗಿ ಮಾಡಿದ ತ್ಯಾಗವನ್ನ ನೆನಪಿಸುವುದಕ್ಕಾಗಿ ಮಾಡುವಂಥದ್ದು. ವಿ ಹ್ಯಾವ್ ಟು ಡೂ ಇಟ್ ರೆಗ್ಯುಲರ್ಲಿ. ಇದ್ರ ಬಗ್ಗೆ ಜನರಿಗೆ ಇದೇ ಇಲ್ಲ. ಏನು? ಆಕ್ಚುಲಿ ಎವ್ರಿ ವೀಕ್ ವಿ ಹ್ಯಾವ್ ಟು ಡೂ, ಎವ್ರಿ ಡೇ ವಿ ಹ್ಯಾವ್ ಟು ಡೂ, ವೇರೆವರ್ ವಿ ಆರ್ ಗ್ಯಾದರಿಂಗ್ ವಿ ಹ್ಯಾವ್ ಟು ಡೂ ದಿಸ್ at least, but we are giving once in a month. ಆದ್ರೂ ಕೂಡ ಜನರಿಗೆ ಇದ್ರ ಬಗ್ಗೆ ಕ್ಯಾರೇ ಇಲ್ಲ. ಇವತ್ತು ನೋಡ್ರಿ, ಇದನ್ನ ಪಾಲ್ಗೊಳ್ಳದೇ ಇರುವ ಜನ ಮನೇಲಿ ಮಕ್ಕೊಂಡಿದ್ದಾರೆ. ಎಷ್ಟು ಜನರು ಬರ್ಬೋದಾಗಿತ್ತು, ಅದ್ರ ಬಗ್ಗೆ ಅವರಿಗೆ ಲಕ್ಷ್ಯ ಇಲ್ಲ, ಇಂಪಾರ್ಟೆನ್ಸ್ ಗೊತ್ತಿಲ್ಲ. ಇದ್ರ ಇಂಪಾರ್ಟೆನ್ಸ್ ಗೊತ್ತಾದ್ರೆ ನೀನ್ ಇದ್ದಂಗೆ ಇರುವುದಿಲ್ಲ ಪ್ರಿಯರೇ. ದೇವರ ವಾಕ್ಯ ಹೇಳ್ತಿದ್ದು, ಪರಲೋಕದಿಂದ ಇಳಿದು ಬಂದ ಜೀವವುಳ್ಳ ರೊಟ್ಟಿ, ನಮಗಾಗಿ ನಿನಗಾಗಿ ಶಿಲುಬೆ ಮೇಲೆ ಸುರಿಸಿದಂತ ರಕ್ತ. ಇದ್ರ ಬಗ್ಗೆ ಇವತ್ತು ಇಂಪಾರ್ಟೆನ್ಸ್ ಇಲ್ಲ ಜನರಿಗೆ. ವಿ ಹ್ಯಾವ್ ಟು ಡೂ ಇಟ್ ರೆಗ್ಯುಲರ್ಲಿ. ಇದು ದೇವರ ಆಜ್ಞೆ ಆಗಿದೆ. ಓಕೆ, ದೇವರು ನಿನಗಾಗಿ ಮಾಡಿದ ತ್ಯಾಗವನ್ನು ನೆನೆಸಿಕೊಳ್ಳುವುದು ಅಷ್ಟೇ ಅಲ್ಲ, ದೇವರ ವಚನ ಹೇಳ್ತದೆ, ನೀವು ಇದರಲ್ಲಿ ಪಾಲು ಮಾಡುವಾಗೆಲ್ಲ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿಪಡಿಸುವುದು. ವಿ ಆರ್ ಪಾರ್ಟಿಸಿಪೇಟಿಂಗ್ ಇಟ್ ಅಂಡ್ ವಿ ಆರ್ ಪ್ರೀಚಿಂಗ್ ದ ಗಾಸ್ಪಲ್. ಸೇಮ್ ಇದರಲ್ಲಿ ಪಾಲ್ಗೊಳ್ತೀರಿ,
ಸುವಾರ್ತೆನ ಸಾರ್ತೀರಿ. ಇದು ನಿಮ್ಮ ಲೈಫಲ್ಲಿ ಇದೆಯಾ? ಚೆಕಪ್ ಮಾಡಿಕೊಡ್ರಿ. ದೆನ್ ಮೇಕಿಂಗ್ ಡಿಸೈಪಲ್ ಮೇಕರ್ಸ್. ನನ್ನ ಕೆಲಸ ಏನು ಗೊತ್ತಾ? ಯೇಸು ಸ್ವಾಮಿ ಕರೆದ ಮೇಲೆ ನಾನು ಶಿಷ್ಯನಾಗಬೇಕು. ದ ಫಸ್ಟ್ ರೆಸ್ಪಾನ್ಸಿಬಿಲಿಟಿ ಈಸ್ ಟು ಬಿಕಮ್ ಡಿಸೈಪಲ್ ಆಫ್ ಜೀಸಸ್. ದೆನ್ ನೆಕ್ಸ್ಟ್ ರೆಸ್ಪಾನ್ಸಿಬಿಲಿಟಿ ಮೇಕಿಂಗ್ ಸಮ್ ಒನ್ ಡಿಸೈಪಲ್ ಆಫ್ ಜೀಸಸ್. ನಾವೇ ಇನ್ನೂ ಶಿಷ್ಯರಾಗಿಲ್ಲ, ಇನ್ನೊಬ್ರಿಗೆ ಎಲ್ಲಿ ಶಿಷ್ಯರನ್ನು ಮಾಡ್ತೀರಿ? ರೆಗ್ಯುಲರ್ ಆಗಿ ಚೆಕಪ್ ಮಾಡಿಕೊಡ್ರಿ. ವೆದರ್ ಆರ್ ಯು ಶೇರಿಂಗ್ ಗಾಸ್ಪಲ್ ಟು ಸಮ್ ಒನ್? ಇನ್ನೊಬ್ರಿಗೆ ಸುವಾರ್ತೆ ಹೇಳ್ತಾ ಇದ್ದೀರಾ? ಇನ್ನೊಬ್ಬರನ್ನ ದೇವರ ಕಡೆಗೆ ನಡೆಸ್ತಾ ಇದ್ದೀರಾ? ನಿನ್ನ ಮೂಲಕ ಯಾರಾದರೂ ಶಿಷ್ಯರಾಗಿದ್ದಾರಾ? ಟೆಸ್ಟ್ ಮಾಡಿಕೊಡ್ರಿ. ಇಲ್ಲಾದ್ರೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ರಿ. This is the regular checkup you have to do. Okay, I'm finishing within 5 minutes. Then 7th indicator, study and obey God's word. Study and obey. Hello, every day are you spending time? ದೇವರ ವಾಕ್ಯದಲ್ಲಿ ಎಷ್ಟು ಜನ ಸಮಯ ಕಳೀತೀರಿ? ಇಲ್ಲಿ ಇವತ್ತು ಕೇಳಿದ್ರಿ ಎಷ್ಟು ಜನ ಬೈಬಲ್ ಓದ್ಕೊಂಡ್ ಬಂದಿರಿ? ಅರ್ಧ ಜನ ಕೂತ್ಕೊಂಡ್ರಿ. ಹಿಂಗೆ ಏನ್ ನಡೀತದೆ ಬಿಡ್ರಿ? ನಡೀತದಲ್ಲ. ನೀನು ಊಟ ಮಾಡದಿದ್ರೆ ನಡೀತದೆ, ಬಟ್ ಇದನ್ನ ನೀನು ತಿನ್ಲೇಬೇಕು. ಇದು ತಗೊಳ್ದಿದ್ರೆ ನಡೆಯುವುದಿಲ್ಲ. ಯಾಕೆಂದ್ರೆ ಇದ್ರ ಒಳಗಡೆ ಜೀವ ಇದೆ. ಆ ಜೀವ ನಿನ್ನ ಜೀವಿತವನ್ನು ಉಜ್ಜೀವನ ಮಾಡ್ತದೆ. ಈ ಜೀವ ನಿನಗೆ ಸ್ವಸ್ಥತೆಯನ್ನು ಕೊಡ್ತದೆ. ಈ ಜೀವ ನಿನ್ನ ಜೀವಿತದ ಕುಟುಂಬದ ಸ್ಥಿತಿಯನ್ನು ಬದಲಾಯಿಸ್ತದೆ. ಇದರಲ್ಲಿರುವ ಜೀವ ನಿನಗೆ ಆರೋಗ್ಯವನ್ನು ಕೊಡ್ತದೆ. ಇದು ಬಹಳ ಅವಶ್ಯಕತೆ ಇದೆ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ರೊಟ್ಟಿ ತಿಂದ್ರೆ ಮಾತ್ರಕ್ಕೆ ಮನುಷ್ಯ ಬದುಕುವುದಿಲ್ಲ, ಆದ್ರೆ ದೇವರ ವಾಕ್ಯದಿಂದ ದೇವರ ಮನುಷ್ಯ ಬದುಕ್ತಾನೆ. ಇದನ್ನು ತಿನ್ರಿ ಎವ್ರಿ ಡೇ. ಪ್ಲೀಸ್ ರೀಡ್ ದ ವರ್ಡ್ ಆಫ್ ಗಾಡ್, ಸ್ಟಡಿ ದ ವರ್ಡ್ ಆಫ್ ಗಾಡ್, ಸ್ಪೆಂಡ್ ಮೋರ್ ಟೈಮ್ ವಿತ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದಲ್ಲಿ ಸಮಯ ಕೇಳಿರಿ. ಕೇವಲ ಅಷ್ಟೇ ಅಲ್ಲ, ದೆನ್ ಒಬೇ ದ ವರ್ಡ್ ಆಫ್ ಗಾಡ್. ಏನ್ ಓದ್ತೀರಿ, ಏನ್ ಕಲಿತೀರಿ, ಅದಕ್ಕೆ ವಿಧೇಯರಾಗ್ರಿ. ದೆನ್ ಸಬ್ಮಿಷನ್ ಅಂಡ್ ಅಕೌಂಟಬಿಲಿಟಿ. ಓಕೆ, ಅರ್ಥ ಏನು ಗೊತ್ತಾ? ದೇವರು ನನಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದ. ಗಾಡ್ ಗೇವ್ ಮಿ ಜವಾಬ್ದಾರಿ ಕೊಟ್ಟಿದ್ದ ನನಗೆ. ಆ ಜವಾಬ್ದಾರಿಯಲ್ಲಿ ನಾನು ಎಷ್ಟು ನಂಬಿಗಸ್ತನಾಗಿದ್ದೇನೆ. ತಮ್ಮ ಬ್ಯಾಟ್ರಿ ಕೊಡೋರ್ಗೆ ಹೋಯ್ತು. ನಾನು ಎಷ್ಟು ನಂಬಿಗಸ್ತನಾಗಿದ್ದೀನಿ? ಹಲೋ, ಆರ್ ಯು ಫೇತ್ಫುಲ್? ಆರ್ ಯು ಅಕೌಂಟೇಬಲ್? ನೀನ್ ಲೆಕ್ಕ ಒಪ್ಪಿಸ್ತಾ ಇದ್ದೀರಾ ದೇವರಿಗೆ? ಸಭೆಗೆ ಲೆಕ್ಕ ಒಪ್ಪಿಸ್ತೀರಾ? ನೋ. ನಾನು ಅಕೌಂಟೇಬಲ್ ಆಗಿದ್ದೇನಾ? ಇದಕ್ಕೆಲ್ಲ ನನ್ನ ಟೈಮ್ ಇಲ್ಲ ನನಗೆ ಓದಿಸ್ಲಿಕ್ಕೆ. ಎಲ್ಲಕ್ಕೂ ಒಂದೊಂದು ವಚನ, ಎಲ್ಲಕ್ಕೂ ವಚನ ಕೊಟ್ಟಿದ್ದೇನೆ. ಬಟ್ ನೀವು ಮನೆಗೆ ಹೋದ್ಮೇಲೆ ಇದನ್ನು ಓದಬೇಕು, ಇದ್ರ ಪ್ರಕಾರ ಮಾಡ್ಲಿಕ್ಕೆ ಒಂದು ಚಾರ್ಟ್ ನಿಮ್ಮ ಕೈಗೆ ಕೊಡ್ತೇನೆ ನಾನು. ದೆನ್ ಫೈನಲಿ ಗಿವ್ ಸ್ಯಾಕ್ರಿಫಿಷಿಯಲಿ. This is also one healthy indicator. Giving to the kingdom of God. ದೇವರ ರಾಜ್ಯಕ್ಕಾಗಿ ಬಿತ್ತುವಂಥದ್ದು. ಹೆಂಗೆ? ತ್ಯಾಗಪೂರ್ವಕವಾಗಿ ಕೊಡುವುದು. ಗಿವಿಂಗ್ ಸ್ಯಾಕ್ರಿಫಿಷಿಯಲಿ. ದ cheerfully ಅಂದ್ರೆ ಸಂತೋಷವಾಗಿ ದೇವರಿಗೆ ಕೊಡುವಂಥದ್ದು. ಪ್ರಿಯರು ತಿಳ್ಕೊಡ್ರಿ, ದೇವರು ಕೊಡುವುದರ ಮೂಲಕ ತನ್ನ ಪ್ರೀತಿಯನ್ನು ತೋರಿಸಿದಾನೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನೊಬ್ಬನೇ ಮಗನನ್ನ ಕೊಟ್ಟನು. ದೇವರ ಪ್ರೀತಿ ಕೊಡುವುದರಿಂದ ಗೊತ್ತಾಗ್ತಾ ಇದೆ. ನಮಗಾಗಿ ತನ್ನ ಮಗನನ್ನೇ ಕೊಟ್ಟಿದ್ದಾನೆ. ಬಟ್ ವಿ ಆರ್ ನಾಟ್ ಗಿವಿಂಗ್ ಎನಿಥಿಂಗ್ ಟು ಗಾಡ್. ದೇವರಿಗಾಗಿ ಬಿತ್ರಿ? ನೋ. ಬೇಕಾದ್ರೆ ಹೇಳ್ರಿ, ನಮಗೋಸ್ಕರ ಬಿತ್ತಲಿಕ್ಕೆ ಏನಾದ್ರು ಮಾಡ್ತೇವೆ ನಾವು. ನಮ್ಮ ಭವಿಷ್ಯಕ್ಕಾಗಿ ಹಣವನ್ನು ಸೇವ್ ಮಾಡ್ತಾ ಇದ್ದೇವೆ. ನಮ್ಮ ಕುಟುಂಬಕ್ಕಾಗಿ ನಾವೆಲ್ಲವನ್ನ ಸೇವ್ ಮಾಡ್ತಾ ಇದ್ದೇವೆ. ಬಟ್ ದೇವರ ರಾಜ್ಯಕ್ಕೆ ಬರುವಾಗ ವಿ ಆರ್ ನಾಟ್ ಗಿವಿಂಗ್ ಸ್ಯಾಕ್ರಿಫಿಷಿಯಲ್. ಸೊ ದಿಸ್ ಇಸ್ ವೆರಿ ನೋಡುವಾಗ ಬಹಳ ದುಃಖ ಆಗ್ತದೆ ಪ್ರಿಯರೇ. ಯಾಕೆ ಗೊತ್ತಾ? ಆದಿ ಸಭೆಯವರು ಏನ್ ಮಾಡ್ತಿದ್ರು ಗೊತ್ತಾ ನಿಮಗೆ? ಅಪೊಸ್ತಲರ ಕೃತ್ಯ 4ನೇ ತೆಗಿರಿ. ದ ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 4 ವರ್ಸ್ 32. ಕ್ಯಾನ್ ಯು ರೀಡ್? ಹಲೋ, ಏನ್ ಹೇಳ್ತಿದ್ದಾರೆ? ಆದಿ ಸಭೆಯವರ ಹೃದಯ ಹೆಂಗಿತ್ತಂತೆ? ಹುದವಾಗಿತ್ತಂದ್ರೇನು? ಅವರು ತಮ್ಮ ಆಸ್ತಿಯನ್ನು ತಮ್ಮದಂತ ಹೇಳ್ತಿರ್ಲಿಲ್ಲ, ಅದನ್ನು ಮಾರಿ ಸಭೆ ಅವಶ್ಯಕತೆ ಪ್ರಕಾರ ಸಭೆಗೆ ತಂದು ಕೊಡ್ತಾ ಇದ್ರು. ದಟ್ ಈಸ್ ಗಿವಿಂಗ್ ಸ್ಯಾಕ್ರಿಫಿಷಿಯಲಿ. ಅದು ತ್ಯಾಗಪೂರ್ವಕವಾಗಿ ಕೊಡುದು. ನಾವ್ ಹೆಂಗ್ ಕೊಡ್ತೇವ್ರಿ? ಹಲೋ, ಆ ಚಾರ್ಟ್ ನಿಮ್ ಕಡೆ ಬರ್ತದೆ, ಅದ್ರ ಕಡೆ ಲಕ್ಷ್ಯ ಕೊಡ್ಬೇಡ್ರಿ, ನನ್ ಕಡೆ ಕೊಡ್ರಿ.
ನಮ್ದು ಕೊಡೋದು ಹೆಂಗಿದೆ, ಎಲ್ಲ ಕೊಟ್ಟು ಬಿಕ್ಕಿರ್ತದಲ್ಲ, ಮಿಕ್ಕಿದ್ದು ಅದನ್ನ ತಂದು ದೇವ್ರ ಸನ್ನಿಧಾನದಲ್ಲಿ ಹಾಕ್ತಾರೆ. ಕೆಲವರು ಹರಿದಿದ್ದು ಪರ್ದಿದ್ದು ಎಲ್ಲ ಹಾಕ್ತಾರೆ. ನಾವು ಅದನ್ನ ಅಂಟಚ್ಚಿ ಜೋಡಿಸಿ ಬ್ಯಾಂಕಿಗೆ ಕೊಡ್ತೇವೆ. ಗೊತ್ತಿಲ್ಲ ನಿಮಗೆ, ಹರಿದು ಪರ್ದಿದ್ದು ಎಲ್ಲ ಇರ್ತದೆ. ಕೆಲವರು ಹಣ ಹಾಕೋ ಬಲ್ಲಿ ಟಿಕೆಟ್ ಹಾಕೋಗಿರ್ತಾರೆ. ನಾನು ಇಷ್ಟು ಪ್ರಯಾಣ ಮಾಡಿ ಟಿಕೆಟ್ ಬಂದೆ ಅಂತೇಳಿ. ಟಿಕೆಟ್ ಇದೆ, ಹಣ ಇಲ್ಲದ್ರೆ ಟಿಕೆಟ್ ಹಾಕಿರ್ತಾರೆ. ನಮ್ಮ ಜನ ದೇವರಿಗೆ ಅವಮಾನ ಮಾಡ್ತಿದ್ದೀರಿ. ಆದಿ ಸಭೆಯವರು ತಮ್ಮ ಆಸ್ತಿಯನ್ನ ಮಾರಿ ದೇವರಿಗೆ ಕೊಡ್ತಿದ್ರು. ನೀವು ಆಸ್ತಿ ಮಾರೋದು ಬ್ಯಾಡ್ರಿಪ್ಪ, ಮತ್ತು ಆಮೇಲೆ ಅದನ್ನ ರವಿ ಪಾಸ್ಟರ್ ಮೇಲೆ ದೊಡ್ಡ ಕೇಸ್ ಹಾಕ್ಬಿಡ್ತಾರೆ, ಎಲ್ಲ ಆಸ್ತಿ ಮಾರಕ್ಕೆ ಹಚ್ಚಿದಾವನಂತೇಳಿ. ದೇವರಿಗಾಗಿ ಕೊಡ್ಲಿಕ್ಕೆ ಸಿದ್ಧರಾಗಿರಿ.